ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಫೆಬ್ರವರಿ 2026 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ನವಮಿ ತಿಥಿ, ಅನುರಾಧ ನಕ್ಷತ್ರ, ವ್ಯಾಘಟ ಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ. ಗೊತ್ತೋ ಗೊತ್ತಿಲ್ಲದೆಯೋ ನಾವೊಂದು ಕರ್ಮಕ್ಕೆ ಸ್ಥಿತ್ಯಂತರವಾಗಿ ಒಂದು ಜನನ, ನಮಗಿಷ್ಟೇ ಆಯಸ್ಸು, ಇಷ್ಟೇ ಅಂತಸ್ತು, ಇಷ್ಟೇ ಸುಖ, ಇಷ್ಟೇ ದುಃಖ, ಇವುಗಳನ್ನು ಯಾರೂ ಬದಲಾಯಿಸಲಾರರು. ಭಗವಂತನೊಬ್ಬ ಬಿಟ್ಟು. ಅದಕ್ಕೆ ಹೇಳ್ತಿರ್ತಾರೆ, ನಿತ್ಯ ಒಂದು ಸೇವೆ, ಪೂಜೆ, ಸಂಕಲ್ಪ. ಹಿಂದೆ ಒಮ್ಮೆ ದತ್ತಾತ್ರೇಯರಿಗೆ ಎಲ್ಲರೂ ಸೇರಿಕೊಂಡು ಆ ಒಂದು ಪ್ರಾರ್ಥನೆ, ಪೂಜೆ, ಆ ಒಂದು ಯುಗ ಯುಗಗಳಿಗೂ ಇದ್ದವರು ದತ್ತಾತ್ರೇಯರು, ನೆನಪಿಟ್ಟುಕೊಳ್ಳಿ. ಅತ್ರಿ ಹಾಗೂ ಅನಸೂಯ ಮಹರ್ಷಿಗಳ ದಂಪತಿಗಳ ಪುತ್ರ, ನಾರಾಯಣ ಸ್ವರೂಪ. ಅವರ ಜೊತೆಯಲ್ಲಿ ಯಾವಾಗಲೂ 4 ನಾಯಿಗಳಿರ್ತಿದ್ವು. ವೇದಗಳಿಗೆ ರೂಪವಾಗಿ ಇರ್ತಿದ್ವು ಅನ್ನೋ ಒಂದು ಮಾತು. ತ್ರಿಮೂರ್ತಿ ಸ್ವರೂಪ, ಬ್ರಹ್ಮ ವಿಷ್ಣು ಮಹೇಶ್ವರರ ಪೂರ್ಣ ಅವತಾರ ಅನ್ನತಕ್ಕಂಥದ್ದು. ಕಲಿಯುಗದಲ್ಲಿ ನಮ್ಮ ಒಂದು ನೋವುಗಳನ್ನು ದೂರ ಮಾಡಲು ಬಂದಂಥ ಒಂದು ಪರಮ ಭಾಗವತ ಶಕ್ತಿ ಅನ್ನತಕ್ಕಂಥದ್ದು. ಅಲ್ಲಿಗೆ ಒಂದು ಸಾಧ್ವಿಮಣಿ ಬರ್ತಾಳೆ, ಸತೀಮಣಿ ಬರ್ತಾಳೆ. ಗಂಡ ತೀರ್ಕೊಂಡಿದ್ದಾನೆ, ಆಗ್ತಾನೆ 30 ವರ್ಷ. ಆ ಒಂದು ಗುರುಗಳಿಗೆ ಎಲ್ಲರೂ ರುದ್ರಾಭಿಷೇಕ ಮಾಡ್ತಿದ್ದಾರಂತೆ. ಆ ಒಂದು ಬೇರೆ ಬೇರೆ ರೀತಿಯ ಅಭಿಷೇಕಗಳು, ತೀರ್ಥಗಳು ತಂಪಾಡಿಗಿರ್ಬೇಕಾದ್ರೆ, ಸರಿ ಯಜಮಾನ ತೀರ್ಕೊಂಡಿದ್ದಾನೆ, ಚಟ್ಟಕ್ಕೆ ರೆಡಿ ಮಾಡಿದ್ದಾರೆ. ಸತಿ ಸಹಗಮನ ಪದ್ಧತಿ. ಗುರುಗಳ ಹತ್ರ ಒಂದು ದರ್ಶನ ಮಾಡಿಬಿಟ್ಟು ಆಶೀರ್ವಾದ ತಗೊಂಡು, ತನ್ನ ಮನ ಪೂರ್ಣ ಭಾವದಿಂದ ಗುರುಗಳ ಆಶೀರ್ವಾದ ತಗೊಂಡು, ನನ್ನ ಪ್ರಾಪ್ತು ಇಷ್ಟೇ, ನನಗೆ ವೈದವ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದಲ್ಲಿ ಇತ್ತು, ಈಗಿನ ಕಾಲದಲ್ಲಿ ಹಾಗಿಲ್ಲ ಮಕ್ಕಳೇ. ನೋಡಿ, ಯಾರೋ ಮಗಳು ಪ್ರೀತಿಸಿ ಇಷ್ಟಪಟ್ಟು ಯಾರನ್ನೋ ಮದುವೆ ಆಗ್ಬೇಕಾದ ಹುಡುಗಿ ಮನೇಲಿ ಮೊಬೈಲ್ ಮಿಸ್ ಆಗಿ ಹೋಗುತ್ತೆ. ತೆಗೆದು ಚೆಕ್ ಮಾಡಿದ್ರೆ ಏನೇನು ತೆಗಿಬಾರ್ದು ತನ್ನ ಮನೆಯವ್ರದ್ದೇ ನಗ್ನ ಫೋಟೋಗಳನ್ನು ತೆಗೆದಿಟ್ಬಿಟ್ಟಿದ್ದಾರೆ. ಕೇಳಿದ್ರೆ ಮದುವೆಗೆ ಅಕಸ್ಮಾತ್ ಒಪ್ಪಲಿಲ್ಲ ಮನೆಯವರು ಅಂದ್ರೆ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕಂತೆ, ತನ್ನ ಹೆತ್ತವಳದ್ದು, ಕುಟುಂಬದ ಸ್ತ್ರೀಯರದ್ದು. ಎಲ್ಲಿಯ ಪರಾಕಾಷ್ಠತೆಗೆ ಮನುಷ್ಯ ಒಂದು ರೀತಿಯ ವಿಕಾರಕ್ಕೆ ಒಳಗಾಗಿದೆ. ತನಗ ಒಲ್ಲೆ, ತನಗಿಲ್ಲ, ತನ್ನದಲ್ಲ, ಹೋಗ್ಬಿಡ್ಬೇಕು. ಈ ರೀತಿಯ ಒಂದು ವಿಕಾರ ಭಾವ ಆದ್ರೆ ಇನ್ನು ಪ್ರಳಯ ಆಗದೆ ಇನ್ಯಾವ ಪ್ರಳಯ, ಇನ್ಯಾವ ಪ್ರಭಾವ, ಸುನಾಮಿ, ಇದೇ ಸುನಾಮಿ ಅಷ್ಟೇ. ಹಿಂದೆ ಆ ರೀತಿ ಇರಲಿಲ್ಲ. ಧರ್ಮೇಚ, ಅರ್ಥೇಚ, ಕಾಮೇಚ ಈ ರೀತಿ ಬದುಕ್ತಿದ್ರು. ಬದುಕು ನಮಗೆ ಕೊಟ್ಟಷ್ಟು ಅಂತ. ಈ ರೀತಿ ಕಬಳಿಸೋ ಮಟ್ಟಕ್ಕೆ, ಕಿತ್ಕೊಳ್ಳೋ ಮಟ್ಟಕ್ಕೆ, ಇನ್ನೊಬ್ಬರು ಬದುಕು ಕಿತ್ತುಕೊಳ್ಳುವ ಮಟ್ಟಕ್ಕೆ. ಅವನ ಹೆಂಡತಿ ಬಿಟ್ಟು ಬಂದ್ರು ಸರಿ, ಅವನ ಹೆಂಡತಿ ಜೀವನ ಹಾಳಾದ್ರೂ ಸರಿ, ನನಗೆ ಅವನೇ ಇರಬೇಕು ಅನ್ನೋ ಒಂದು ವಿಕಾರಗಳು. ಆಕೆ ಗಂಡನನ್ನು ಬಿಟ್ಟು ಬರಲಿ, ಅಮ್ಮ ಅಪ್ಪನ ಬಿಟ್ಟು ಬರಲಿ, ಕುಟುಂಬನ ಬಿಟ್ಟು ಬರಲಿ, ನನಗೆ ಅದೇ ಬೇಕು, ಹೆಂಗಾದ್ರೂ ಸರಿ ಹಾಳು ಮಾಡಿಬಿಡ್ಬೇಕು, ಅವ್ರ ಬದುಕು ಹಾಳು ಮಾಡಿ ಆದರೂ ಸರಿ, ಕಿತ್ತುಗೊಳ್ಳುವ ವಿಕಾರಗಳು ಬಂದು ಬಿಟ್ಟಿದೆ.
ಇನ್ನು ಏನೋ ಭೂಕಂಪ ಸುನಾಮಿ ನಮ್ಮ ಪ್ರತಿ ಕುಟುಂಬಗಳಲ್ಲೂ ನಡಿಲಿಕ್ಕೆ ಆಗ್ಬಿಟ್ಟಿದೆ. ಯಾರೋ ಒಬ್ಬ ಅನಾಚಾರಿ ಮಾಡ್ಲಿಕ್ಕೆ ಊರಿಗೆಲ್ಲ ಅದನ್ನೇ ನೋಡೋದು. ಯಾರೋ ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಎಲ್ಲ ಡಾಕ್ಟರ್ಗಳು ತಪ್ಪು. ಯಾರೋ ಒಬ್ಬ ರಾಜಕಾರಣಿ, ಯಾರೋ ಒಬ್ಬ ಅಧಿಕಾರಿ, ಪರಿಸ್ಥಿತಿಯೋ ವಾಟ್ ಎವರ್ ತಗೊಳ್ಳಿ, ಎಲ್ಲರೂ ತಪ್ಪು. ಯಾರೋ ಒಬ್ಬ ಪೊಲೀಸು ಲಂಚ ತಗೊಂಡ ತಗೊಳ್ಳಿ, ಇಡೀ ಪೊಲೀಸ್ ಇಲಾಖೆಯನ್ನ ಈ ರೀತಿ ಆಗಿಬಿಟ್ಟಿದೆ ವಿಕಾರಗಳ ಪ್ರಭಾವ. ಇನ್ನೇನಾಗುತ್ತೆ ನೋಡಿ. ಯಾಕೆ ಗುರುಗಳ ಹತ್ರ ಬರ್ತಾರೆ, ಬಂದು ಆಶೀರ್ವಾದ ತಗೊಳ್ಳಿಕ್ಕೆ. ಸತಿ ಸಹಗಮನ ಪದ್ಧತಿ, ಗಂಡನ ಜೊತೆ ಹೊರಟೋಗೋಣ. ಇನ್ನು ಲೋಕ ಆಗಿನ ಕಾಲದಲ್ಲಿ ಗೊತ್ತಿತ್ತು, ವಿಕಾರಗಳು ಒಂದು ಸ್ತ್ರೀಯನ್ನ ಕಾಪಾಡಲು ಒಂದು ಸ್ತ್ರೀಯ ಜನನವಾಗಿ ಬಿಟ್ರೆ ಲಕ್ಷ್ಮಿಯ ರೂಪದಲ್ಲಿ, ಸರಸ್ವತಿಯ ರೂಪದಲ್ಲಿ, ದೇವಿ ರೂಪದಲ್ಲಿ ಕಾಪಾಡಬೇಕು, ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಆರಾಧಿಸ್ಬೇಕು, ಅಮ್ಮನಾಗಿ ನೋಡ್ಕೋಬೇಕು, ಮಗಳಾಗಿ, ಗೆಳತಿಯಾಗಿ, ಬಂಧುವಾಗಿ, ಅತ್ತಿಗೆಯಾಗಿ. ಈ ರೀತಿ ಇತ್ತು, ಈಗಲೂ ಇದ್ದಾರೆ ಆ ರೀತಿ. ನಿಮ್ಮ ನಡುವೆ ನೀವಿದ್ದೀರಿ, ನನಗೆ ನೀವೇ ಈ ಒಂದು ದತ್ತಾತ್ರೇಯರು ಅಷ್ಟೇ. ಆ ಒಂದು ಪ್ರೀತಿಯಿಂದ ಹೇಳ್ತಾನೆ, ಕಾಪಾಡ್ತಕ್ಕಂಥ. ಆಕೆಗೆ ಸಾಕು, ಯಾಕಂದ್ರೆ ವಿಕಾರಗಳ ಭಾವ. ಒಂದು ಒಂಟಿ ಹೆಣ್ಣು ಇದ್ದಾಳೆ ಅಂದ್ರೆ ಮುಗೀತು. ತಂದೆ ರೂಪದಲ್ಲಿ ನಿಲ್ಲಬೇಕು, ಅಣ್ಣನ ರೂಪದಲ್ಲಿ ನಿಲ್ಲಬೇಕು, ತಮ್ಮನ ರೂಪದಲ್ಲಿ ನಿಲ್ಲಬೇಕು, ಮಗನ ರೂಪದಲ್ಲಿ ರಕ್ಷಿಸ್ಬೇಕು, ಗಂಡನ ರೂಪದಲ್ಲಿ ರಕ್ಷಿಸ್ಬೇಕು, ಗುರು ರೂಪದಲ್ಲಿ ರಕ್ಷಿಸ್ಬೇಕು, ಮಿತ್ರ ರೂಪದಲ್ಲಿ ರಕ್ಷಿಸ್ಬೇಕು, ದೊರೆ ರೂಪದಲ್ಲಿ ರಕ್ಷಿಸಬೇಕು. ಎಲ್ಲರೂ ನಾವೆಲ್ಲ ಬಂದಿರೋದು ಏನ್ ಗೊತ್ತಾ? ಪುರುಷರ ಕೆಲಸ ಸ್ತ್ರೀಯನ್ನ ರಕ್ಷಿಸುವುದೇ, ಕಾಪಾಡುವುದೇ. ಆಗಲೂ ಇತ್ತು ವಿಕಾರ ಬುದ್ಧಿಗಳು. ಅದಕ್ಕೆ ಏನ್ ಮಾಡ್ತಿದ್ರು? ಸತಿ ಸಹಗಮನ ಪದ್ಧತಿ. ಬೇಡವೇ ಬೇಡಪ್ಪ, ಒಂಟಿ ಹೆಣ್ಣು, ಚಿಕ್ಕ ವಯಸ್ಸು, ಅವನಿಗೆ 30 ಅಂದ್ರೆ ಆಕೆಗೆ ಇನ್ನೆಷ್ಟು ಇರ್ಬೋದು ಲೆಕ್ಕ ಹಾಕೊಳ್ಳಿ, ಆಕೆಗೆ ಒಂದು 20 ಪ್ರಾಯ. ಬೇಡ ಈ ಬದುಕು, ಸಹಗಮನ ಪದ್ಧತಿ ಅಂತ ಇಟ್ಕೊಬಿಟ್ಟಿದ್ರು. ಬಂದು ಕಾಯ ವಾಚ ಮನಸ್ಸ ಗುರುಗಳ ಹತ್ರ ಆಶೀರ್ವಾದ ತಗೊಂಡು ಹೋಗಿ ಸಹಗಮನಕ್ಕೆ ರೆಡಿ ಆಗ್ತಿದ್ದಾಳೆ. ಬಂದು ಆಶೀರ್ವಾದಕ್ಕೆ ಬಂದಾಗ ಗುರುಗಳು ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿಬಿಡ್ತಾರೆ. ಆಶ್ಚರ್ಯ ಅಲ್ಲಿರೋರೆಲ್ಲ, ಸ್ವಾಮಿ ಇದೇನಿದು? ಆಕೆ ಗಂಡ ಸತ್ತೋಗಿದ್ದಾನೆ, ಹೆಂಗಾಗುತ್ತೆ ಅಷ್ಟಪುತ್ರ ಪ್ರಾಪ್ತಿರಸ್ತು ಅಂತ? ಇಲ್ವೇ? ಸುಳ್ಳಾಗಲ್ವೇ ಈ ಮಾತು? ಹೌದಾ, ಸರಿ ತಗೋಬನ್ನಿ ಅಂದ್ರು. ಆ ಶರೀರನ, ಜಡ ಶರೀರನ ತಗೋಬಂದ್ರು. ಬಟ್ಟೆ ಸುತ್ಬಿಟ್ಟಿದ್ರು, ಬಿಳಿ ಬಟ್ಟೆ, ನಗ್ನಮೈ. ಆ ಬಟ್ಟೆನ ತೆಗೆಸಿದ್ದೆ. ಆ ರುದ್ರಾಭಿಷೇಕ ಆಗಿರತಕ್ಕಂಥ ತೀರ್ಥವನ್ನ ತೆಗೆದು ಪ್ರೋಕ್ಷಣೆ ಮಾಡ್ತಿದ್ದಾಗೆ ಎದ್ದೋಳೋ ಜಡ, ನೀನ್ ಅಲ್ಲೋ ಜಡ, ಎದ್ದು ಕುತ್ಕೋಬಿಟ್ಟೆ. 100 ವರ್ಷ ಆನಂದವಾಗಿ ಬದುಕು ಹೋಗಮ್ಮ ಅಂತ ಕಣ್ಣೀರಂತೆ ಆಕೆ. ಆಗ ಅಲ್ಲಿರತಕ್ಕಂಥ ಶಿಷ್ಯ ಸಮೂಹ ಕೇಳ್ತಂತೆ, ಇದು ಜಗದ ಪರಿವರ್ತನೆ ಅಲ್ವಾ? ಅವನು ಸಾವಿತ್ತು ಅಷ್ಟೇ. ಯಾವ ರೀತಿ ಸತ್ತ, ಹೇಗೆ ಸತ್ತ, ಆಕಸ್ಮಿಕ ಸಾವೋ, ಅಪಮೃತ್ಯು ಸಾವೋ, ಅನಾಹುತ ಸಾವೋ, ಕಾಯಿಲೆ ಸಾವೋ, ಪೂರ್ಣಾಯುಷ್ಯ ಸಾವೋ, ಸಾವೇ. ನೀವು ವಿಧಿನ್ ಬದಲಾಯಿಸ್ಬಿಟ್ಟಿದ್ದೀರಿ. ಇದೇನಿದು? ಪ್ರಕೃತಿಗೆ ವಿರುದ್ಧ ಅಲ್ವಾ ಅಂತ ಗುರುಗಳು ಹೇಳಿದ್ರಂತೆ. ವಿರುದ್ಧ ಏನಲ್ಲ, ಆಕೆ ಮಾಡಿರತಕ್ಕಂಥ ಒಂದು ಪುಣ್ಯ ಆತನನ್ನ ಉಳಿಸಿದೆ. ಆದ್ರೆ ಆಯಸ್ಸು ಅಷ್ಟೇ ಅಲ್ವಾ ಗುರುಗಳೇ ಅಂತ. ಪರಮಾತ್ಮ ಸ್ವರೂಪ ಅಲ್ವಾ? ದತ್ತಾತ್ರೇಯರು ಹೇಳ್ತಾರೆ, ಆತನಿಗೆ ಮುಂದಿನ ಜನ್ಮದಲ್ಲಿ 100 ವರ್ಷ ಆಯಸ್ಸಿದೆ. ಈ ಜನ್ಮಕ್ಕೆ 30. ಅದಕ್ಕೆ ಈ 30 ತೆಗೆದು ಮುಂದಿನ ಜನ್ಮಕ್ಕೆ ಹಾಕಿ ಆತನ 100 ವರ್ಷದ ಆಯಸ್ಸು ಮುಂದಕ್ಕೆ ತಗೊಬಂದು ಇಲ್ಲಿಗೆ ಹಾಕಿದ್ದಾನೆ. ಅದನ್ನ ತೆಗೆದು ಇಲ್ಲಿ ಹಾಕಿದ್ದಾನೆ ಅಷ್ಟೇ. 100 ವರ್ಷ ಬಾಳ್ತಾನೆ, ಅಷ್ಟ ಸುಪುತ್ರರೊಂದಿಗೆ ಆಕಿನೂ ಬಾಳ್ತಾಳೆ, ಹೋಗ್ಬಾ ಅಮ್ಮ ಅಂತ. ಆ ಮುಂದಿನ ಜನ್ಮದಲ್ಲಿ 30 ವರ್ಷವು ಮಹಾಜ್ಞಾನಿಯಾಗಿ ನಾನು ಕೊಟ್ಟ ಆಶೀರ್ವಾದದಿಂದ ಜ್ಞಾನೋತ್ತಮನಾಗಿ ಬಾಳುತ್ತಾನೆ. ಅಂದರೆ ಇದರ ಅರ್ಥ ಇಷ್ಟೇ. ಪವಾಡಗಳ ಬಗ್ಗೆ ನಾನು ತೋರಿಸ್ಲಿಕ್ಕೆ ಹೇಳಲಿಕ್ಕೆ ಬಂದಿಲ್ಲ. ನೀವು ನಿಮ್ಮ ಧರ್ಮ ಚಿಂತನೆಯಲ್ಲಿ ಹೋದರೆ, ಭಗವಂತನನ್ನು ನಂಬಿದರೆ, ಅವನೊಬ್ಬನನ್ನೇ ನಂಬಬೇಕು. ನೀ ಯಾರನ್ನೂ ನಂಬಬೇಡಿ, ನನ್ನನ್ನು ನಂಬಬೇಡಿ.
ಯಾರನ್ನೂ ನಂಬಬೇಡಿ. ಭಗವಂತನೊಬ್ಬ ಮಾತ್ರ ನಿಮ್ಮ ವಿಧಿ ಬರಹವನ್ನು ಬದಲಾಯಿಸಬಲ್ಲ. ನಾವು ಓಡೋದು ಕಾಣದ ದೇವರು, ಕಾಣದ ಯಂತ್ರಗಳು, ಕಾಣದ ಪೂಜೆಗಳು, ಕಾಣದ್ದು ಅದೇ ವಿಧಿ ಬದಲಾಯಿಸ್ಲಿಕ್ಕಾಗಲ್ಲ. ತುಂಬಾ ಜನ ಜಾತಕ ಕೇಳ್ತಾ ಬರ್ತಾರೆ, ನನ್ನನ್ನು CM ಮಾಡು ಅಂದಂಗಾಯ್ತು. ಇಲ್ಲ ಹೋಗೋ, ಇನ್ನು ಹೈಕಮಾಂಡ್ ನಿರ್ಧಾರ ಬಂದಿಲ್ಲ ಅಷ್ಟೇ, ಭಗವಂತನ ನಿರ್ದೇಶನ ಆಗಿಲ್ಲ, ನಾನು ಇವನನ್ನು ಮಾಡ್ಬಿಡ್ತೀನಂತೆ. ಸಾಧ್ಯವೇ ಇಲ್ಲ. ಇಲ್ಲಿರೋ ಹೈಕಮಾಂಡ್ ನೀವು ನೋಡಿರ್ಬೋದು, ಮೇಲಿರೋನ ಹೈಕಮಾಂಡ್ ನೋಡಿದ್ದೀರಾ? ಖಂಡಿತ ಈ ರೀತಿ ಬರ್ತಾರೆ ಕೆಲವರು. ಏನೋ ಗುರುಗಳೇ ನಮಗ್ ತೃಪ್ತಿ ಇಲ್ಲ ಅಲ್ಲ, ಬರಲೇಬೇಡಿ ಅಂತ ನಾನು. ನಿನ್ನ ಯೋಗ್ಯತೆಗಿಲ್ಲದ್ದು ನಾನು ಕೊಡ್ತೇನೆ ಅಂತ ಹೇಳಿದ್ರೆ ನಾನೊಬ್ಬ ಸುಳ್ಳು ಜ್ಯೋತಿಷ್ಯ ಅಷ್ಟೇ. ಮೊನ್ನೆ ಕೂಡ ಒಬ್ಬ ದೊಡ್ಡ ಅಧಿಕಾರಿ ತುಂಬಾ ದೊಡ್ಡ ಸ್ಥಾನದಲ್ಲಿದ್ದಾರೆ. ಪ್ರತಿಯೊಂದನ್ನು ಕೇಳದೆ ವರ್ಷಕ್ಕೊಂದು ಬಾರಿ ಇಲ್ಲ 2 ಬಾರಿ ಬಂದ್ಬಿಡ್ತಾರೆ. ಹೆಸರು ಹೇಳೋಕೆ ಇಷ್ಟ ಇಲ್ಲ, ಇಲಾಖೆ ಬಗ್ಗೆನೂ ನಾನು ಹೇಳೋಕಿಲ್ಲ. ತುಂಬಾ ದೊಡ್ಡ ಅಧಿಕಾರಿ, ಧರ್ಮವಂತ, ನ್ಯಾಯವಂತ, ಎಲ್ಲಾ ಇಲಾಖೆಗಳಲ್ಲೂ ಎಲ್ಲವೂ ಇರುತ್ತೆ. ನನ್ನ ಜೊತೆ ಹಂಚ್ಕೋತಿರ್ತಾರೆ. ಈ ತರದ ಹಲವಾರು ಅಧಿಕಾರಿಗಳು ಜೊತೆಯಲ್ಲಿ ನನಗೆ ಈ ತಾಯಿ ವಾಗ್ದೇವಿಯಿಂದ ಇದೆ. ನನ್ನಿಂದ ಅಲ್ಲ, ಎಲ್ಲವೂ ಆ ತಾಯಿಯಿಂದಲೇ, ಎಲ್ಲವೂ ಆ ತಾಯಿಯಿಂದಲೇ, ಎಲ್ಲವೂ ಆ ತಾಯಿಯಿಂದಲೇ ಅಷ್ಟೇ. ಎಲ್ಲ ಮಾಡಿದೆ ಗುರುಗಳೇ, ನೀವು ಹೇಳಿದಾಗ ಎಲ್ಲ ಸಕ್ಸಸ್ ಸಿಕ್ಕಿದೆ. ಒಂದು ನಿಮ್ಮನ್ನು ಕೇಳದೆ ನಾನು ಮಾಡ್ಕೊಂಡು ನಾನು ಒದ್ದಾಡ್ತಿದ್ದೇನೆ. ನನಗೆ ಇದರಿಂದ ಈ ಬಿಸಿ ತುಪ್ಪ ಕಕ್ಕಲಾರೆ ಇರಲಾರೆ. ಒಂದೇ ನೋಡಿ, ನಾನು ಬದಲಾಯಿಸಲ್ಲ, ಅವ್ರ ಕೈಯಲ್ಲೂ ಆಗಿಲ್ಲ. ಏನ್ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವರ ಜಾತಕದಲ್ಲಿ ಕಳತೃ ದೋಷ. ಮನೆಯಲ್ಲಿ ತೋರಿಸಿದರೆ ಒಳ್ಳೆ ಮನೆತನದ ಹೆಣ್ಮಗು, ಮದುವೆ ಆಗಿದ್ದಾರೆ, ನರಕ ಅಲ್ಲಿಂದಲೇ ಆರಂಭ ಆಗ್ಬಿಟ್ಟಿದೆ. ಒಂದೇ ವರ್ಷದಲ್ಲಿ ಅಷ್ಟು ದೊಡ್ಡ ದಕ್ಷ, ಕಡು ನಿಯಮವಂತ, ನೇರವಂತ, ಪ್ರಾಮಾಣಿಕತೆ ಹಾಕಿ ಚಚ್ಚಾಕ್ಬಿಟ್ಟಿದ್ದಾರೆ. ಅರ್ಧಾಂಗಿ ಅಲ್ಲ, ಅಯ್ಯೋ ಆ ಲೆಕ್ಕ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಇದು ಒಂದಕ್ಕೆ ನಿಮ್ಮ ಹತ್ರ ನೋಡಿ ಗುರುಗಳೇ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ. ನಾನಲ್ಲ ದಾರಿ ತೋರಿಸ್ಲಿಕ್ಕೆ, ಅಲ್ಲಿ ನಿಮಗಿರ್ಲಿಲ್ಲ, ನೀವು ಬಾಧೆ ಪಡಬೇಕಿತ್ತು ಎಲ್ಲೋ. ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಪೂಜೆಗೆ ತಕ್ಕಂತೆ ಪತ್ನಿ, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು. ಸರಿಯಾದ ಪೂಜೆ ಇಲ್ಲ, ಸರಿಯಾದ ಪತ್ನಿ ಬರೋಲ್ಲ. ಪೂಜೆಯೇ ಮಾಡಿಲ್ಲ, ಪತ್ನಿಯೇ ಇಲ್ಲ. ಒಪ್ಕೊಳ್ರು ಅಂದ್ರೆ ಒಪ್ಕೊಳ್ಳಲ್ಲ, ಚೇಂಜ್ ಮಾಡ್ಬಿಡಿ ಅಂತಾರೆ ತುಂಬಾ ಜನ. ನೋಡಿ, ಅವರನ್ನ ಎಲ್ಲಾ ಕಾರ್ಯಕ್ಷೇತ್ರ ಏನ್ ನಿರ್ಧಾರ ಮಾಡುವಾಗಲೂ ಕೇಳದೆ ಮಾಡ್ತಿರ್ಲಿಲ್ಲ ಅವರು ಪುಣ್ಯಾತ್ಮರು. ಅಲ್ಲೆಲ್ಲೋ ಒಂದು ಸಣ್ಣ ಕದಲಿಕೆ ನೋಡಿ, ಒಂದೇ ಪಟ 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 ಅಂತ ಆದ್ಮೇಲೆ ಅವ್ರ ಧರ್ಮ ಸಂಕಟ ನೋಡ್ಬೇಕು. ಖಂಡಿತ ಸುಳ್ಳು ಹೇಳ್ದಾಗ ಆಗ್ಬಿಡುತ್ತೆ ಅಷ್ಟೇ. ಅದರಿಂದ ನಿಮ್ಮ ಜನನದ ರಹಸ್ಯ ತಿಳ್ಕೊಳ್ಳಿ. ಸುಮ್ಮನೆ ಹಾಕೊಂಡು ಕೊರಗ್ತಾ ಕೂತ್ಕೊಳ್ಳಿ. ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ. ನಿತ್ಯ ಏನೇನಕ್ಕೂ ಟೈಮ್ ಸ್ಪೆಂಡ್ ಮಾಡ್ತೀರಾ, ರೀಲ್ಸ್ ನೋಡೋದು, ಇನ್ನೊಂದು ಅದು ಇದು. ನನ್ನ ತಾರ, ನನ್ನ ನಕ್ಷತ್ರ, ನನ್ನ ಯೋಗ, ನನ್ನ ಕರ್ಣ, ನನ್ನ ವಾರ, ನಮಗೇ ಗೊತ್ತಿಲ್ಲದೆಯ ಪೂರ್ವಜನ್ಮ ಸುಕೃತ ಬದಲಾಯಿಸೋ ಶಕ್ತಿ ದೇವರಿಗಷ್ಟೇ ಇರೋದು, ದೇವರಿಗಷ್ಟೇ. ನವಗ್ರಹಗಳಿಗೂ ಇಲ್ಲ ಶಾಂತಿ. ನವಗ್ರಹ ಶಾಂತಿ ಅಂತವೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ನೋಡಿ ಬೇಕಾದ್ರೆ ಪರಿಹಾರ ನಾವು ಹೇಳುವಾಗ ನವಗ್ರಹಗಳ ಶಾಂತಿ. ಅವ್ರು ಶಾಂತಿ ಆಗ್ಲಿಕ್ಕೆ ಸ್ವಲ್ಪ ಮುಲಾಮ್ ಹಚ್ಕೊಳ್ಳೋ ತರ, ಗಾಯ ಆಗ್ಬಿಟ್ಟಿದ್ರೆ ಒಂದ್ ಸ್ವಲ್ಪ ಏನೋ ಟಿಂಚರ್ ಹಾಕೊಂಡ ಹಾಗೆ, ಸುಟ್ಟು ಗಾಯಕ್ಕೆ ಒಂದು ಬ್ಯಾಂಡೇಜ್ ಹಾಕೊಂಡ ಹಾಗೆ, ಒಂದು ಪೇನ್ ಕಿಲ್ಲರ್ ಇಂಜೆಕ್ಷನ್ ಹಾಕೊಂಡ ಹಾಗೆ, ಒಂದು ಡಯಾಬಿಟಿಸ್ ಕಂಟ್ರೋಲ್ಗೆ ಏನೇನೋ ಫುಡ್ ಅದು ಇದು ಅಂತ ಮೇಂಟೈನ್ ಮಾಡೋ ಹಾಗೆ, ವೀಸಿಂಗಿಗೆ ಫ್ರಿಜ್ಜಲ್ಲಿ ಇರೋದು ತಿನ್ನದ ಹಾಗೆ, BP-ಗೆ ಹೈ BP-ಗೆ ಉಪ್ಪು ಉಪ್ಪಿನಕಾಯಿ 2 ತಿನ್ನದ ಹಾಗೆ, ಈ ರೀತಿ ಮ್ಯಾನೇಜ್. BP ಇದೆ ಒಳಗಡೆ. ಶಾಂತಿಗೆ ನೆನ್ಪಿಟ್ಕೊಳ್ಳಿ. ಭಗವಂತ ಮಾತ್ರ ನಿಮ್ಮ ವಿಧಿಯನ್ನ ಬದಲಾಯಿಸಬಲ್ಲ, ಅವನು ಮಾತ್ರ. ಸೊ ನಮಗ್ ಗೊತ್ತಿಲ್ಲದೆ ನಮ್ಮನ್ನು ತಗೊಬಂದ್ ನೋಡಿ. ಇವತ್ತು ಕೂಡ ಹುಟ್ಟಿರ್ತಕ್ಕಂಥದ್ದು ಅನುರಾಧ ನಕ್ಷತ್ರ, ಬುಧವಾರ ಹುಟ್ಟಿದರೆ ಒಂದು ರೀತಿ ಮೃತ್ಯುವಿಗೆ ಮೀರಿದಂತ ಬಾಧೆ. ಇಲ್ಲೇ ನೋಡ್ಬಿಡ್ತೀರಿ. ಮಗಳೇ, ನಾವೇನ್ ಮಾಡಿದ್ವಿ, ಜಾತಕ ಚೆನ್ನಾಗಿದೆ, ಆದ್ರೆ ಅದಕ್ಕೆ ಹೇಳೋದು ನೋಡಿ, ಯೋಗ, ತಿಥಿ, ವಾರ, ನಕ್ಷತ್ರ, ಲಗ್ನ, ಇವುಗಳೆಲ್ಲವೂ ಲೆಕ್ಕಾಚಾರಕ್ಕೆ ಬರುತ್ತೆ. ನಮ್ಮನ್ನ ಮೀರಿ ಇವುಗಳು ಬಂದ್ಬಿಟ್ಟಿರ್ತವೆ. ನಾವು ಮಾಡಿದ್ದೇವೆ, ಯಾರ್ದೋ ಏನೋ ತಗೊಂಡಿರೋದು, ಕೊಟ್ಟಿರೋದು, ಮಾಡಿರೋದು, ಇನ್ನೊಂದು. ಖಂಡಿತ ನಮಗೆ ನಾವು ಮಾಡಿದ್ದೆಲ್ಲ ಕರೆಕ್ಟೇ, ನಾವು ಮಾಡಿದ್ದು ಕರೆಕ್ಟೇ. ಪಾಪ ಎದುರುಗಡೆ ಅವನಿಗೆ ಅದು ನೋವು.
ನಾವು ಅನ್ಕೊಂಡಿರ್ತೇವೆ ನಾನು 1 ಲಕ್ಷ ರೂಪಾಯಿ ಕೆಲಸ ಮಾಡಿದಾನೆ ಗೊತ್ತೋ, ನಂಗೆ ಬರೀ 20,000 ರೂಪಾಯಿ ಕೊಟ್ಟಿದ್ದಾನೆ ಯಜಮಾನ. ಅವನು ಬೇರೆ ಲೆಕ್ಕಾಚಾರ ಅವನದೊಂದಿರುತ್ತೆ. ಕೆಲಸ ಇರ್ಲಿ ಇಲ್ಲದೆ ಇರ್ಲಿ ಏನೇ ಇರ್ಲಿ, ಅಲ್ಲೊಂದು ಸಂಭಾವನೆಯ ಲೆಕ್ಕಾಚಾರ ಅಂತ ನೋಡತಕ್ಕಂಥ ಒಂದು ಭಾವ ಅಂತ ಹೇಳ್ತೇವೆ. ಸೊ ಈ ಬುಧವಾರ ಆಗಿ ನೀವು ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದರೆ ಖಂಡಿತ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನಾನು ಕಾಯ್ತಿರ್ತೇನೆ. ಸೊ ಖಂಡಿತ ಅಲ್ಲೊಂದು ಮರಣಕ್ಕೆ ಮೀರಿದ ನೋವು. ಕೆಲವು ತಿಥಿಗಳಿದ್ದಾವೆ, ಅದೇನಾದ್ರೂ ಕ್ರಾಸ್ ಆಗ್ಬಿಡ್ತು ಅಂದ್ರೆ ಪೂರ್ಣ ಅಪಮೃತ್ಯುವೇ ಆಗಿಬಿಡತಕ್ಕಂಥ ಛಾಯೆ ಆಗಿಬಿಡುತ್ತದೆ. ಎಚ್ಚರಿಕೆ. ಅಪಮೃತ್ಯುಯೋಗ ಅಂದ್ರೆ ಏನೋ ಅನ್ಯಾಚುರಲ್ ಆಕ್ಸಿಡೆಂಟ್. ನೀವು ಗನ್ ಇಟ್ಕೊಂಡೇ ಇರ್ಬೇಕು. ಈ ಬ್ಯಾಂಕ್ಗಳಲ್ಲಿ ಗನ್ ಮ್ಯಾನ್ ಇರ್ತಾರೆ. ಈಗ ಬಂಗಾರದ ಅಂಗಡಿನಲ್ಲಿ 4 ಗನ್ ಇಟ್ಕೊಂಡು ಹಿಂಗ್ ನಿಂತ್ಕೋಬೇಕು. ಈ ಬಂಗಾರದ ಬೆಲೆ ಹತ್ತಿರೋ ರೀತಿಗೆ ಇನ್ನೊಂದು ಅನ್ನತಕ್ಕಂಥದ್ದು. ಪಾಟೀಲ್ ಎಫೆಕ್ಟ್ ಅಂತ ಒಂದಾಗಿದೆ IT ಇಂಡಸ್ಟ್ರಿಗಳ ಮೇಲೆ. ಕಡಿಮೆ ಅಂದ್ರೂ 2 ಲಕ್ಷ ಕೋಟಿಯ ಒಂದು ಷೇರು ವ್ಯಾಲ್ಯೂಗಳು ಬಿದ್ದು ಅಲ್ಲೂಲ ಕಲ್ಲೋಲ ಸೃಷ್ಟಿಸ್ಬಿಟ್ಟಿದೆ. ಹೇಳ್ತಲೇ ಇದ್ದೆ, 2026 ಷಷ್ಠ ಅಲ್ಲ, ಸಪ್ತ ಅಲ್ಲ, ಅಷ್ಟಗ್ರಹ ಕೂಟ ಬೇರೆ ನಡೆಯೋದಿದೆ. ಶಿವರಾತ್ರಿ ಕನ್ಫರ್ಮ್ ಹೇಳ್ತಾನೆ, ಈ ಶಿವರಾತ್ರಿಯಿಂದ ಫೆಬ್ರವರಿ 17ರಿಂದ ಮಾರ್ಚ್ 25ರವರೆಗೆ ಕಣ್ಣಿಟ್ಟು ನಿಂತ್ಕೊಳ್ಳಿ. ಅದರಲ್ಲೂ ಗ್ರಹಣ ಬೇರೆ. ಮಾರ್ಚ್ 3 ಇಲ್ಲ 6ನೇ ತಾರೀಕು ಅಂತ ಅನ್ಕೋತಾರೆ. ಖಂಡಿತ ಯಾವುದೋ ಒಂದು ದೊಡ್ಡ ವ್ಯಕ್ತಿಗಳಿಗೆ ಅನಾಹುತ, ಪ್ರಾಣಕಂಟಕ, ಅಧಿಕಾರ ಭಂಗ, ದೊಡ್ಡ ವಾಹನಗಳ ಅವಘಡಗಳು, ವಿಮಾನ ಅವಘಡಗಳು, ಟ್ರೈನು ಅವಘಡಗಳು ಬೇಕು ಅಂತಲೇ ಡೆಲ್ಲಿ, ಬಾರ್ಡರ್ ಪ್ಲೇಸಸ್, ಎಕಾನಮಿ, ಎಕ್ಸ್ಪೋರ್ಟ್, ಈ ಸರಕು ಸರಂಜಾಮುಗಳ ಮೇಲೆ ದೊಡ್ಡ ಸುನಾಮಿಯಂತಹ ಒಂದು ಭೀತಿ, ಇವುಗಳೆಲ್ಲವನ್ನು ಸೂಚಿಸ್ತಿದೆ. ತುಂಬಾ ಕೇರ್ಫುಲ್ ಇರಬೇಕು. ಅದರಲ್ಲೂ ಫಲ್ಗುಣ ಮಾಸ ವಿಶೇಷವಾಗಿ ಸೂರ್ಯ ಕುಂಭಕ್ಕೆ ಬಂದಿರತಕ್ಕಂಥದ್ದು. ಅಲ್ಲಿಂದ ಸೂರ್ಯನನ್ನ ನೋಡ್ತಿದ್ರು ಕೂಡ ರಾಹುಗ್ರಸ್ತ, ಇವುಗಳ ಛಾಯೆಯನ್ನ ಸೂಚಿಸ್ತಿದೆ. ತುಂಬಾ ಕೇರ್ಫುಲ್ ಇರ್ಲಿ. ಅನುರಾಧ ನಕ್ಷತ್ರ ಬುಧವಾರ ಹುಟ್ಟಿದ್ರೆ ನೀವೊಂಥರ ಕಣ್ಣಿಟ್ಕೊಂಡೇ ಕೂತ್ಕೋಬೇಕು. ಯಾವಾಗ ಅಟ್ಯಾಕ್ ಬರುತ್ತೆ ಗೊತ್ತಿಲ್ಲ. ಅಂದರೆ ಜೀವನದಲ್ಲಿ ಪ್ರತಿ ಹೆಜ್ಜೆಯು ಯುದ್ಧಕಾಂಡವಾಗಿ ಬಿಡುತ್ತೆ. ಪ್ರತಿ ಹೆಜ್ಜೆಯು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ನಿಮ್ಮ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಮಾತುಕತೆ ಇರ್ಬೋದು, ಕುಟುಂಬ ಇರ್ಬೋದು, ಎಲ್ಲಿಂದಲೋ ಒಂದು ಆಪತ್ತುಗಳು. ನೀವು ನಂಬಿದವರೇ ಏನೋ ಒಂದು ತಲ್ಲಣ, ನಷ್ಟ, ಬಿರುಗಾಳಿ. ಜಾತಕ ಚೆನ್ನಾಗಿದೆ ನೋಡಿ, ಇಲ್ಲೊಂದು ಬುಧವಾರ ಹಾಗೂ ಅನುರಾಧ ನಕ್ಷತ್ರ, ಆ ಕಾಂಬಿನೇಷನ್ ಇಸ್ ಅ ಡೆಡ್ಲಿ ಕಾಂಬಿನೇಷನ್. ಅದರಲ್ಲಿ ಇನ್ನೊಂದು ತಿಥಿ ಇದೆ, ಅದಂತೂ ಅಂಗಚ್ಛೇದ ಯೋಗಂ ಅಂತೀವಿ. ಅನುರಾಧ ನಕ್ಷತ್ರ ಬುಧವಾರ ಕೆಲವೊಂದು ತಿಥಿಗಳಿದ್ದಾವೆ. ಅವುಗಳೇನಾದ್ರೂ ಕೂಡು ಬಂತು ಅಂದ್ರೆ ವಿಪರೀತ ಏಟೆ, ನೆನಪಿಟ್ಕೊಳ್ಳಿ. ಅದಿದ್ದು ಏಟು, ಒಂದೊಂದು ಕ್ಯಾನ್ಸರ್ ರೀತಿನಲ್ಲಿ ಒಂದು ಪ್ರಭಾವ ಆಗತಕ್ಕಂಥದ್ದಾಗುತ್ತದೆ. ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತಾ, ಇನ್ನು ವಿಶೇಷವಾಗಿ ಅನುರಾಧ ನಕ್ಷತ್ರ, ಅಲ್ಲೊಂದು ಎಲ್ಲಾ ನಕ್ಷತ್ರಕ್ಕೂ ಎಲ್ಲಾ ತಿಥಿಗೂ ಕೆಲವೊಂದು ಒಳ್ಳೆಯದು ಕೊಟ್ಟಿದ್ದಾನೆ ಭಗವಂತ ಇದೆ. ಆ ಒಳ್ಳೆಯದು ಅನ್ನುವುದರಲ್ಲಿ ಮುಖ್ಯವಾಗಿ ಬಂಗಾರ ಕೊಳ್ಳಲು ಅನುರಾಧ ನಕ್ಷತ್ರದ ದಿನ ಪ್ರಯತ್ನ ಮಾಡಿ ಉಳಿಸ್ಕೋಬಹುದು. ಕೆಲವರು ಹೇಳ್ತಿರ್ತಾರೆ, ಬಂಗಾರ ತಂದ್ವಿ ಗುರುಗಳ ಉಳಿಲೇ ಇಲ್ಲ, ಬರೀ ಹಣ ಇಟ್ವಿ ಮಾರ್ಕೋಬಿಟ್ವಿ ಅಂತ ಹೇಳ್ತಿರಲ್ವಾ. ವಿಶೇಷವಾಗಿ ಬಂಗಾರ ಕೊಳ್ಳಲು ಫ್ಯಾಂಟಾಸ್ಟಿಕ್. ಎರಡನೇದು, ಹೊಸ ಬಟ್ಟೆಯನ್ನ ಉಡಲಿಕ್ಕೂ ಕೂಡ ತುಂಬಾ ಜನಕ್ಕೆ ಬಟ್ಟೆ ಏಳಿಗೆ ಹಾಕೊಡಲ್ಲ. ತಂದಿದ್ದ ಬಟ್ಟೆ ಹರಿದು ಹೋಗೋದು, 1-2 ಸಲ ಹಾಕೋಷ್ಟರಲ್ಲಿ ಅದು ಹೋಯ್ತು. ಅದೇ ನೀವು ಅನುರಾಧ ನಕ್ಷತ್ರದ ದಿನ ಹೊಸ ಬಟ್ಟೆ ತಂದು ಧರಿಸ್ತಕ್ಕಂಥದ್ದು ಮಾಡಿ, ಅವತ್ತು ಬುಧವಾರ ಆಗಿತ್ತು, ಫ್ಯಾಂಟಾಸ್ಟಿಕ್. ತುಂಬಾ ದಿನ ಏಳಿಗೆ ಬರುತ್ತೆ. ಒಂದು ರೀತಿ ಮತ್ತೆ ಬಟ್ಟೆ ಕೊಂಡ್ಕೋತಾ ಇರ್ತೀರಿ, ಅಂಥದ್ದೊಂದು ಆದಾಯ ಹೆಚ್ಚುತ್ತೆ. ಆಮೇಲೆ ವಿಶೇಷವಾಗಿ ಅನುರಾಧ ನಕ್ಷತ್ರದ ದಿನ ಅಭ್ಯಂಗ ಸ್ನಾನ, ಎಣ್ಣೆ ಸ್ನಾನ ಮಾಡೋದು ನಿಮ್ಮ ದೇಹಕ್ಕೆ ತುಷ್ಟಿ ತಂದುಕೊಡುತ್ತದೆ. ಆರೋಗ್ಯ ವೃದ್ಧಿ, ಆಯುಷ್ಯ ವೃದ್ಧಿ.
ಅನುರಾಧ ನಕ್ಷತ್ರದ ದಿನ ಅಭ್ಯಂಗ ಸ್ನಾನ. ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದಷ್ಟು ಎಣ್ಣೆ ಹಚ್ಕೊಳ್ಳಿ, 1 ಅವರ್ 2 ಅವರ್, ಬೆಳಿಗ್ಗೆ ಒಂದು 5-5:30 ಎದ್ದು ಹಚ್ಕೊಳ್ಳಿ, 6:30-7 ಗಂಟೆಗೆ ಬಿಸಿನೀರು ಸ್ನಾನ ಮಾಡ್ಕೊಳ್ಳಿ. ಬ್ಯೂಟಿಫುಲ್, ಆರೋಗ್ಯ ಮಸ್ತು. ಯಾವಾಗ ಆರೋಗ್ಯ ಇರುತ್ತೋ ಹೆಚ್ಚು ದುಡಿತೀರಿ, ಆಟೋಮ್ಯಾಟಿಕಲಿ ಮನಸ್ಸು ಆಹ್ಲಾದಕರ ಆಗತಕ್ಕಂಥ ಒಂದು ಭಾವ ಆಗುತ್ತೆ. ಇದು ಜ್ಯೋತಿಷ್ಯದ ರಹಸ್ಯಗಳು. ಇನ್ನಷ್ಟು ಇದೆ, ವಿಚಾರಧಾರೆಗಳನ್ನ ನಿಮ್ಮ ಜೊತೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಏನ್ ಮಾಡೋದು ಗುರುಗಳೇ? ಎಲ್ಲ ಇದ್ದರೂ ಭಗವಂತ ನಮ್ಮ ಕರ್ಮಕ್ಕೆ ತಕ್ಕಂತೆಯೇ. ಏನು ಭಗವಂತನಿಗೇನು ಆಸೆಯ? ನಮ್ಮ ತಂದೆ ತಾಯಿಗೆ ಏನು ಬೇಡ. ನಾವು ನೋವು ತಿನ್ನುವುದು ಇಷ್ಟವಾ? ತಂದೆ ತಾಯಿಗೆ, ನಮ್ಮ ಗುರುಗಳಿಗೆ ನಾವು ಫೇಲ್ ಆಗೋದು ಇಷ್ಟವಾ? ಶಾಲೆಯಲ್ಲಿ ಅದೇ ಕೋಚಿಂಗು, ಅದೇ ಟೀಚಿಂಗು, ಅದೇ ಟ್ರೈನಿಂಗು, ಬಟ್ ಪ್ರಾಪ್ತಿ ಎಲ್ಲರೂ ಫಸ್ಟ್ ರ್ಯಾಂಕ್ ತಗೊಳ್ಳೋದಿಲ್ಲ ಮಕ್ಕಳೇ. ನಾನೊಬ್ಬ ಬ್ಯಾಕ್ ಬೆಂಚ್ ಸ್ಟೂಡೆಂಟು, ನಿಮ್ಮ ಹತ್ರ ಮುಚ್ಚಿಡೋದೇನು? ಐ ಆಮ್ ದ ಮೋಸ್ಟ್ ಫೇಲ್ಯೂರ್. ಫಸ್ಟ್ PUC 3 ಬಾರಿ ಫೇಲ್ಯೂರ್, ಸೆಕೆಂಡ್ PUC 1-2 ಬಾರಿ ಫೇಲ್ಯೂರು, BCom ಅಲ್ಲೂ ಹಾಗೆ. ಎಲ್ಲ ಅದ್ರ ಮೇಲೆ ಮಾಸ್ಟರ್ಸ್ ಅಲ್ಲೂ, ಅದ್ರ ಮೇಲೆ ಇನ್ನೊಂದು ಮಾಸ್ಟರ್ಸ್ ಅಲ್ಲೂ. ನನಗೇನಂದ್ರೆ ಏನಕ್ಕೆ ಫೇಲ್ಯೂರ್ ಆಗ್ತಿದೆ ಅಂದ್ರೆ, ಆ ಟೈಮಲ್ಲಿ ಫೀಸ್ ಕಟ್ಟಕ್ಕೆ ದುಡ್ಡು ಇರ್ತಿರ್ಲಿಲ್ಲ, ಎಕ್ಸಾಮ್ಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ, ಕೆಲ್ಸಕ್ಕೆ ಹೋಗ್ಲೇಬೇಕಿತ್ತು, ಅಲ್ಲೊಂದು ಮಿಸ್ಅಪ್ ಆಗೋದು. ಓದ್ಕೊಳ್ಳೋಕ್ಕೂ ಟೈಮ್ ಇರ್ತಿರ್ಲಿಲ್ಲ ಅಂತ ಇಟ್ಕೊಳ್ಳಿ, ಫೀಸ್ ಕಟ್ಟೋಕ್ಕೂ ಇಲ್ಲ, ಎಕ್ಸಾಮ್ ಫೀಸ್ ಕಟ್ಟೋಕ್ಕೂ ಇಲ್ಲ. ಇತ್ತು ಪ್ರಾಪ್ತಿ. ನಾನು ಬ್ಯಾಂಕಲ್ಲೇ ಇದ್ದಿದ್ದ ಅಂದಿದ್ರೆ ನಿಮ್ಮ ಮುಂದ್ಗಡೆ ಇಲ್ಲ. ಸಾಮಾನ್ಯ ಆಫೀಸ್ ಬಾಯ್ಗಿಂತ ಕೆಳಗಡೆಯ ಉದ್ಯೋಗ. ಎಲ್ಲಿಯೋ ಭಗವಂತನ ಇಚ್ಛೆ ನಿಮ್ಮ ಮುಂದ್ಗಡೆ ಇವತ್ತು ಈ ರೀತಿಯ ಒಂದು ಪ್ರವಚನ, ಇನ್ನೊಂದು ಅನ್ನತಕ್ಕಂಥದ್ದು. ನನ್ನ ಇನ್ಸ್ಪಿರೇಷನ್ನೇ ನನ್ನ ಗುರುಗಳು. ಯಾಕಂದ್ರೆ SSLC ಫೇಲ್ಯೂರ್ ನನ್ನ ಗುರುಗಳು. ನೋಡಿದ್ರೆ ನೀವು ನಂಬೋದಿಲ್ಲ, ಅವರು ದೊಡ್ಡ ಗುರುವಾಗಿ ಫೇಲ್ಯೂರ್ ಅನ್ನೇ ತಗೊಂಡು ಪ್ರೊಫೆಸರ್ ಆಗ್ಬಿಟ್ಟಿದ್ರು. ಮಕ್ಕಳಿಗೆ ಟೀಚ್ ಮಾಡ್ತಿದ್ರು, ಕಾಲೇಜ್ ಮಕ್ಕಳಿಗೆ ಟೀಚ್ ಮಾಡ್ತಿದ್ರು, ಪ್ರವಚನಕರ್ತ. ಪದ್ಮಶ್ರೀ ಅವಾರ್ಡ್ ಅವರನ್ನ ಹುಡ್ಕೊಂಡು ಬರುತ್ತೆ. ದ ಫೇಲ್ಯೂರ್ಡ್ ಮ್ಯಾನ್. ಅನವರತ ಅಂಥವ್ರನ್ನ ನೋಡ್ತಿರ್ತಾನೆ. ನಾನು ತುಂಬಾ ಗೆದ್ದವರನ್ನ ಹುಡುಕ್ಲಿಕ್ಕೆ ಹೋಗೋದಿಲ್ಲ, ಸೋತಿರೋರನ್ನೇ ನಾನು ನೋಡೋದು. ಯಾಕಂದ್ರೆ ಸೋತು ಗೆಲ್ಲೋದ್ರಲ್ಲಿರೋ ಮಜಾ ಬೇರೆ, ಗೆದ್ದು ಸೋಲೋದು ಬೇರೆ, ಸೋತು ಗೆಲ್ಲುವುದು ಬೇರೆ. ಅದೆಲ್ರಿಗೂ ಆಗೋಲ್ಲ ಹಿಡ್ಕೊಳ್ಳೋಕೆ ಅನ್ನತಕ್ಕಂಥದ್ದು. ಯಾವುದೋ ದೇವಿ ಆಶೀರ್ವಾದ, ನಿಮ್ಮಗಳ ಪ್ರೀತಿ, ಅನುರಾಗ. ಸೊ ನಮ್ಮ ಕರ್ಮಕ್ಕೆ ತಕ್ಕಂತೆ ಇಲ್ಲಿ ತಗೊಬಂದು ಹಾಕ್ಬಿಟ್ಟಿದೆ. ಅಯ್ಯೋ ನನ್ನ ಗುರುಗಳು ಕೈ ಬಿಟ್ಬಿಟ್ರು, ನಮ್ಮ ತಂದೆ ತಾಯಿ ಕೈ ಬಿಟ್ಬಿಟ್ರು. ಇಲ್ಲ, ನಮಗೆ ಪ್ರಾಪ್ತಿ ಇಲ್ಲ. ತುಂಬಾ ಜನ ಒಳ್ಳೆ ಮನೆತನದಲ್ಲಿ ಹುಟ್ಟಿರ್ತಾರೆ, ಆದ್ರೂ ಸಕ್ಸಸ್ ಅನ್ನೋದು ಬರೋದಿಲ್ಲ. ಈಗ ಅಭಿಷೇಕ್ ಬಚ್ಚನ್ ತಗೊಳ್ಳಿ, ತೆಂಡೂಲ್ಕರ್ ಮಗ ತಗೊಳ್ಳಿ, ಗವಾಸ್ಕರ್ ಮಗ ತಗೊಳ್ಳಿ, ಶಾರುಖ್ ಖಾನ್ ಮಗ ತಗೊಳ್ಳಿ, ಏನು ನವರಸಗಳನ್ನು ಅದೊಂಥರ ಅಳವಡಿಸ್ತಕ್ಕಂಥ ಕಮಲ್ ಹಾಸನ್ ತಗೊಳ್ಳಿ, ವಿಕ್ರಮ್ ತಗೊಳ್ಳಿ, ರಜನಿಕಾಂತ್ ತಗೊಳ್ಳಿ. ಅವ್ರ ಮಕ್ಕಳೆಲ್ಲ ಇಂಥ ಒಂದು ಹೆಸರು, ಖ್ಯಾತಿ, ಪ್ರತಿಷ್ಠೆ ಎಲ್ಲ ಪಡೆದಿದ್ದಾರಾ? ಖಂಡಿತ ಇಲ್ಲ.
ನೀವು ಯಾವುದೇ ರಂಗ ತಗೊಳ್ಳಿ, ಅದಕ್ಕೊಂದು ಲೆಕ್ಕ ಪಡೆದುಕೊಂಡು ಬಂದಿರಬೇಕು ಅನ್ನತಕ್ಕಂಥದ್ದಷ್ಟೇ. ಸೊ ಅಂಥದ್ರಲ್ಲೇ ಕೆಲವರಿಗೆ ನಿತ್ಯ ಕಾರ್ಯ ಆಗಲು ಬೆಳಿಗ್ಗೆ ಎದ್ದ ತಕ್ಷಣ ಅವತ್ತೊಂದು ನಿಮ್ಮ ಕೆಲಸ ಕಾರ್ಯಗಳಿದೆ. ನೀವೊಂದು ಟ್ಯಾಕ್ಸಿ ಡ್ರೈವರ್, ಆಟೋ ಡ್ರೈವರ್, ಟೆಕ್ನಿಷಿಯನ್, ಸೆಕ್ಯೂರಿಟಿ ಕೆಲಸ, ನನ್ನ ಥರ ಏನೋ ಒಂದು ಪ್ರವಚನ ಕೆಲಸ, ಜ್ಯೋತಿಷ್ಯ ಕೆಲಸ, ನಿತ್ಯ ಕೆಲಸ, ಅದಕ್ಕೂ ವಿಘ್ನಗಳು ಬರ್ತಿರುತ್ತೆ. ನಮ್ಮದೇನು ದೊಡ್ಡ ಅರಮನೆ ಕಟ್ಟಬೇಕು, ಬಂಗ್ಲೆ ಕಟ್ಟಬೇಕು, ನಾವೇನೋ ಅದಾನಿ ಅಂಬಾನಿ, ಒಂದು ದೊಡ್ಡ ರಾಜಮನೆತನ, MP ಗಳು, MLAಗಳು, IAS, ಇದೆಲ್ಲ ಅಲ್ಲ. ವಿ ಆರ್ ಆಲ್ ಕ್ಲಾಸ್, ಒಂದು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಆರ್ ಮಿಡ್ಲ್ ಕ್ಲಾಸ್. ನಮಗೆ ನಿತ್ಯ ಕಾರ್ಯಗಳು ಅಲ್ಲೂ ವಿಘ್ನ ಆಗ್ಬಿಟ್ರೆ ದಣದ್ ಕೂತ್ಕೊಬಿಡ್ತವೆ, ಬೇಸತ್ತು ಕೂತ್ಕೊಬಿಡ್ತೇವೆ. ಏನು ಗುರುಗಳೇ ನಮ್ಮ ಹಣೆ ಬರ, ಇಷ್ಟೇನಾ, ಹೀಗೇನಾ, ಹಿಂಗೇನಾ ಅನ್ನತಕ್ಕಂಥದ್ದು ನಮ್ಮನ್ನು ಪೂರ್ತಿ ಕುಸಿದು ಬೀಳ್ತಕ್ಕಂಥದ್ದು ಮಾಡುತ್ತೆ. ಇವತ್ತೊಂದು ವಿಶೇಷವಾಗಿ ಅನುರಾಧ ನಕ್ಷತ್ರ ನವಮಿ, ಈ ಶಿವರಾತ್ರಿಯಿಂದ ಅನುಷ್ಠಾನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ಮಡಿಬೇಕಿಲ್ಲ, ಮೈಲಿಗೆ ಸ್ನಾನ ಇನ್ನೇನೂ ಇಲ್ಲ. ಹಾಸಿಗೆಯಿಂದ ಎದ್ದ ತಕ್ಷಣ ಒಂದು ಗುಪ್ತ ಮಂತ್ರವನ್ನ ಹೇಳ್ಕೊಡ್ತಾನೆ. ಇದು ಒಂದು ರೀತಿ ಆಕರ್ಷಣೆ. ನಿಮಗೇ ಗೊತ್ತಿಲ್ಲದೆ ನಿಮಗೆ ಬರತಕ್ಕಂಥ ವಿಘ್ನಗಳನ್ನ ತಡೆಯಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಂತ್ರ. ತಡೆಯುತ್ತೆ. ಅವತ್ತಿನ ಊಟಕ್ಕೆ, ಅವತ್ತಿನ ಬಟ್ಟೆಗೆ, ಅವತ್ತಿನ ಕೆಲ್ಸಕ್ಕೆ ವಿಘ್ನಗಳು ಬರಬಾರ್ದು. ದೊಡ್ಡ ಕಂಟಕ ಸಡನ್ ಆಗಿ. ಏನೋ ಇದು ನಿತ್ಯ ನಾವು ಕೂಲಿ ಕಾರ್ಮಿಕರಪ್ಪ. ನಾವು ಸಡನ್ ಆಗಿ ಒಂದು ಬಸ್ ಸ್ಟ್ರೈಕ್, ಸಡನ್ ಆಗಿ ಇನ್ನೊಂದು ಸ್ಟ್ರೈಕ್, ಸಡನ್ ಆಗಿ ಒಂದು ಟ್ರೈನ್ ಸ್ಟ್ರೈಕ್, ಟ್ಯಾಕ್ಸಿ ಸ್ಟ್ರೈಕ್, ಎಲ್ಲೋ ಒಂದು ಬದುಕು ಕಟ್ಟಿದೀವಿ. ಅಮ್ಮನ ಊರಿಂದ ಕರ್ಕೊಬಂದು ಇಲ್ಲೇನೋ ಇಟ್ಟೋ, ಇಲ್ಲ ನಾವ್ ಇನ್ನೊಂದು ಊರಿಗೆ ಹೋಗೋದು, ಏನೋ ಒಂದು ಓಡಾಟ, ಜೀವನೋಪಾಯ, ಅದಕ್ಕೂ ವಿಘ್ನವಾ? ಸೊ ನಿತ್ಯ ಕಾರ್ಯಗಳಿಗೆ ನಿಮಗೇ ಗೊತ್ತಿಲ್ಲದೆ ಬರತಕ್ಕಂಥ ಅಡಚಣೆಗಳನ್ನ ತೊಡೆದು ಹಾಕೊಳ್ಳಿ. ಇದೊಂದು ಅದ್ಭುತ. ಬೆಳಿಗ್ಗೆ ಎದ್ದು ನಿಮ್ಮ ಪಾಡಿಗೆ ತುಂಬಾ ಜನ ತಾಯಿಯಂದ್ರು ಭಯ ಪಡ್ತಿರ್ತಾರೆ. ಅವತ್ತೋಗಿ ರಿಟರ್ನ್ ಬರ್ತೀವಾ, ಸಂಜೆ ಸರಿಯಾದ ಸಮಯಕ್ಕೆ ಬರ್ತೀವ, ಆವತ್ತಿನ ಕೆಲಸ ನಡೆಯುತ್ತಾ, ಅವತ್ತೇನೋ ಒಂದು ಫೀಸ್ ಕಟ್ಬೇಕಾ, ಆಗುತ್ತಾ, ಮಕ್ಕಳಿಗೆ ವ್ಯವಸ್ಥೆ ಮಾಡಬೇಕು ಆಗುತ್ತಾ, ಬಡ್ಡಿ ಕಟ್ಟಬೇಕು ಆಗುತ್ತಾ, ಅವತ್ತಿನ ಬಾಡಿಗೆ ಕಟ್ಟಬೇಕು ಆಗುತ್ತಾ, ಕರೆಂಟ್ ಬಿಲ್ ಕಟ್ಟಬೇಕು, ನಿತ್ಯ ಒಂಥರ ಆಡ್ಕೊಂಡು ಗಿಜ್ಜಿ ಒಂಥರ ದಿನಾ ಯುದ್ಧ. ಅದಾದ್ರೇನೆ ನನಗೆ ನಡೆಯೋದು ಅಂತ ತುಂಬಾ ಜನಕ್ಕಿರುತ್ತೆ. 99% ಜನಕ್ಕೆ ಅದಿರುತ್ತೆ. ಹೋದ್ರೇನೆ ಗುರುಗಳು ಅವನು ಏನ್ ಮಾಡ್ಬಿಡ್ತಾನೋ, ಇವತ್ತು ಹೋದ್ರೆ ನಮ್ಮ ಬಾಸು, ಇವತ್ತೋದ್ರೆ ಏನ್ ಬಯಸ್ಕೋತೀನೋ, ಇವತ್ತೋದ್ರೆ ಏನ್ ನನ್ ದುಡ್ಡು ಬರುತ್ತೆ, ಆಟೋ ಎತ್ಕೊಂಡು ಹೊರಗಡೆ ಹೋದ್ರೆ ಕ್ಲೈಂಟ್ಸ್ ಬರ್ತಾರೋ ಇಲ್ವೋ. ಟ್ಯಾಕ್ಸಿ ಡ್ರೈವರು, ರೈತರು ತಮ್ಮ ಬೆಳೆ ಆಕಾಶ ನೋಡ್ತಿರ್ತಾರೆ. ಈ ಬಾರಿ ರಣಕೇಕೆ. ಆದರೆ ಅದೃಷ್ಟಕ್ಕೆ ಪರಾಭವ ಸಂವತ್ಸರದಲ್ಲಿ ಅಲ್ಲೊಂದು ವಿಚಿತ್ರ ಇದೆ. ಒಳ್ಳೆ ಮಳೆ ಆಗುತ್ತೆ. ಅಕಾಲಿಕ ಮಳೆ ಅಂತದಿಲ್ಲ, ಒಳ್ಳೆ ಮಳೆ ಆಗುತ್ತೆ. ಈಗಲಿಂದಲೇ ನಮ್ಮ ಅಧಿಕಾರಿಗಳು ನಿಜವಾಗಲು ಕಾರ್ಯತತ್ಪರ ಅಧಿಕಾರಿಗಳು ಇದ್ದಾರೆ. ಸರಿಯಾಗಿ ಕಲ್ಯಾಣಿಗಳು, ಕೆರೆಗಳು, ಕೊಳ್ಳಗಳು, ಹಳ್ಳಗಳು, ಇವುಗಳೆಲ್ಲ ಸಿದ್ಧತೆ, ಬ್ರಿಡ್ಜುಗಳು ಇವೆಲ್ಲ ರೆಡಿ ಮಾಡಿಕೊಂಡ್ರೆ, ಗೇಟುಗಳು, ಕ್ರೇಸ್ ಗೇಟುಗಳು, ಇವುಗಳೆಲ್ಲ ನಿಜವಾಗ್ಲೂ ಹೇಳ್ತೇನೆ ತುಂಬ ತಕ್ಕಂತ ಒಂದು ಮಳೆ ಬರುತ್ತೆ. ಪರಾಭವ ಸಂವತ್ಸರದಲ್ಲಿ ಒಂದು ವಿಚಿತ್ರ ಇದೆ, ಅವತ್ತಿನ ದಿನ ಹೇಳ್ತಾನೆ. ಇರ್ಲಿ, ಇವತ್ತು ಹೇಳ್ಕೊಡೋ ಈ ಒಂದು ಗುಪ್ತ ಮಂತ್ರ ನಿಜವಾಗ್ಲೂ ನಿಮ್ಮ ಜೀವನವನ್ನ ಅವತ್ತಿನ ದಿನಕ್ಕೆ, ಅವತ್ತಿನ ಕಾರ್ಯಕ್ಕೆ, ಅವತ್ತಿನ ಕೆಲಸಕ್ಕೆ ಒಂಥರ ಆಕರ್ಷಣೆಯನ್ನ ಬೈತಕ್ಕಂಥ ಬಾಸ್ ಕೂಡ ಒಂಥರ ಜರುಗಿ ಹೋಗ್ತಾನೆ. ಸೂಪರ್ವೈಸರು, ಇನ್ನೊಬ್ರು ನಿಮ್ಮನ್ನ ಒಂಥರ ಕೇವಲವಾಗಿ ಅಂತ ಕೆಲಸಗಾರನೋ, ಇವನು ಇಷ್ಟೇ ಏನು ಅಂತ ನಮ್ಮ ಬಗ್ಗೆ, ನಮ್ಮ ಯೋಗ್ಯತೆ ಬಗ್ಗೆ ಕೆಲವರು ನಮ್ಮನ್ನು ಒಂಥರ ಚುಚ್ಚಿ ಮಾತಾಡ್ತಿರ್ತಾರೆ ಮಕ್ಕಳು. ಇರ್ಲಿ, ಪರಮಾತ್ಮ ಇದ್ದಾನೆ. ನಮ್ಮ ನಿಯತ್ತು ಅವನಿಗೆ ಗೊತ್ತಿರ್ಬೇಕಾದ್ರೆ ಕೊಡೋಕೆ ಇವನು ಯಾರು, ತಗೊಳಕ್ ನಾವ್ ಯಾರು, ಅವನಿಗೆ ಗೊತ್ತಿದೆ. ನಾ ಅದಕ್ಕೆ ಹೇಳ್ತಿರ್ತಾನೆ, ಭಗವಂತನನ್ನ ನೆಚ್ಚಿಕೊಳ್ಳಿ ಅಂತ. ಸೊ ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ಡಲ್ಲೇ ಒಂದು 16 ಬಾರಿ ಇಲ್ಲ 21 ಬಾರಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಓಂ ಹ್ರೀಂ ಶ್ರೀಂ ಶ್ರೀಂ ಗ್ಲೋಂ ಶ್ರೀಂ ನಮೋ ಭಗವತೆ. ಈ ಮಂತ್ರದಲ್ಲಿ ನೋಡಿ, ಸರಸ್ವತಿ ಇದೆ, ಲಕ್ಷ್ಮಿ ಇದೆ, ಶಕ್ತಿ ಪೂರ್ಣೆ ಇದೆ, ಅನ್ನಪೂರ್ಣೆ ಇದೆ. ಆಯ್ತಾ? ವಿಶೇಷ ಮಂತ್ರ ಇನ್ನೊಮ್ಮೆ ಹೇಳ್ತಾನೆ. ಇದನ್ನ 2 ಬಾರಿ 3 ಬಾರಿ ಕೇಳಿ. ಓಂ ಹ್ರೀಂ, ಹ ಅನ್ನೋ ಅಕ್ಷರದಲ್ಲಿ ಹ್ರೀಂ, ಶ್ರೀಂ ಶ್ರೀಂ
ಗ್ಲೋಮ್ ಗ್ಲೋಮ್ ಗೋವು ಅಂತೀವಲ್ಲ ಅದು ಗ್ಲೋಮ್, ಲಾಕಾರ ಇದೆ ಗ್ಲೋಮ್. ಶ್ರೀಂ ನಮೋ ಭಗವತೆ ಹುಡುಕಿ ತಗೊಬಂದಿದ್ದಾನೆ. ಇದು ಗುಪ್ತ ಮಂತ್ರ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೇನು, ಬೆಳಿಗ್ಗೆ ಎದ್ದು ಹೋದ್ವಿ, ಸ್ನಾನಕ್ಕೆ ಹೋಗಿದೆ, ನೀರಿಲ್ಲ, ಗೀಜರ್ ಆನಿಲ್ಲ, ಸಂಪಲ್ ನೀರೇನೋ ಲೀಕ್ ಆಗಿ ಹೋಗ್ಬಿಟ್ಟಿದೆ. ಸರಿ, ಸ್ನಾನ ಮಾಡ್ಕೊಂಡು ಬಂದ ಅಂದ್ರೆ ಅಲ್ಲಿ ತಿಂಡಿ ಇನ್ನೂ ರೆಡಿ ಆಗಿಲ್ಲ, ತಿಂಡಿ ಏನೋ ಕಟ್ಕೊಂಡಿದ್ ಬಂದ್ರೆ ಗಾಡಿಲಿ ಪೆಟ್ರೋಲ್ ಇಲ್ಲ, ಅಲ್ಲಿ ಹೋಗ್ತಿದ್ರೆ ಅನ್ನೆಲ್ಲೋ ಅರ್ಧದಲ್ಲಿ ನಿಂತು ಬಿಡ್ತು, ಪರ್ಸ್ ಎತ್ಕೊಂಡು ಬಂದಿಲ್ಲ, ಗಡಿಬಿಡಿ 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 ಗಡಿಬಿಡಿ. ಅಲ್ಲಿ ಹೋಗ್ತಾ ಹಂಗೆ ಕರೆಂಟ್ ಬಿಲ್ ಕಟ್ಟಬೇಕಿತ್ತು, ಹಂಗೆ ಹೋಗ್ತಾ ಒಂದು ಇಂಟರ್ನೆಟ್ ಬಿಲ್ ಕಟ್ಟಬೇಕಿತ್ತು, ಹಂಗೆ ಹೋಗ್ತಾ ಒಂದು ಮೊಬೈಲ್ ಬಿಲ್ ಕಟ್ಟಬೇಕಿತ್ತು, ಹಂಗೆ ಹೋಗ್ತಾ ಸ್ಕೂಲ್ ಮಗುಗೆ ಒಂದು ಫೀಸ್ ಕಟ್ಬಿಟ್ಟು ಹೋಗ್ಬೇಕು, ಮಗುನ್ ಡ್ರಾಪ್ ಮಾಡಿ ಹೋಗ್ಬೇಕಿತ್ತು. ಸಡನ್ ಬ್ಯಾರಿಕೇಡ್ಸ್ ಅನ್ನತಕ್ಕಂಥದ್ದು ಬರುತ್ತಲ್ವಾ, ಇದಕ್ಕೆಲ್ಲ ತಡೆ ಹಾಕಬಹುದು ಈ ಗುಪ್ತ ಮಂತ್ರವನ್ನ ಉಪಾಸನೆ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಪಾಡಿಗೆ ನೀವು ಮಾಡಿ. ಇದನ್ನೊಂದು 108-180 ದಿನ ಎದ್ದು ಸ್ನಾನ ಮಾಡುವಾಗಲೂ ಅದನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಕ್ಕಂಥದ್ದು ಮಾಡ್ತಾ ಬನ್ನಿ. ಒಂದು 16 ಬಾರಿ 21 ಬಾರಿ ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆಯಲ್ಲೇ ಮಾಡಬಹುದು, ತೊಂದರೆ ಇಲ್ಲ. ನೀವು ಮಾಡಿ. ನೀವು ಸ್ನಾನ ಮಾಡಿಲ್ವಲ್ಲ ಗುರುಗಳೇ, ಬಾಯಿ ತೊಳೆದಿಲ್ವಲ್ಲ ಗುರುಗಳೇ, ಮನಸ್ಸಿನಲ್ಲಿ ಜಪ ಮಾಡಿ. ಮಾಡ್ತಾ ಮಂತ್ರಗಳು ಒಳಗಡೆ ಕುತ್ಕೋಬಿಡ್ತಾರೆ. ಇಂಥ ಒಂದು ಗುಪ್ತ ದೇವಿ ಮಂತ್ರ ಉಪಾಸನೆ ನಮ್ಮ ಗುರುಗಳು ಹೇಳ್ಕೊಡೋರು. ಅದನ್ನೆಲ್ಲೋ ಬರೆದಿಟ್ಟಿದೆ, ಸಿಕ್ಕಿದೆ, ತಗೊಬಂದು ನಿಮ್ಗೆ ಆಗಾಗ ಉಣಬಡಿಸ್ತಕ್ಕಂಥದ್ದು ಮಾಡ್ತಿದ್ದಾನೆ. ಮತ್ತೆ ಇನ್ನೊಮ್ಮೆ ಹೇಳ್ತಾನೆ, ಆಕರ್ಷಣೆ ಬರುತ್ತೆ. ಒಂದು ರೀತಿ ಸಂಮೋಹನ. ನಿಮ್ಮ ನೋಡ್ತಿದ್ದವರೆಲ್ಲ ಏನೂ ಮಾತಾಡೋಲ್ಲ, ನಿಮ್ಮನ್ನ ಕೀಳಾಗಿ ಮಾತಾಡೋರು ಮಾತಾಡೋಲ್ಲ, ನಿಮಗೊಂದು ಗೌರವ, ಒಂದು ರೀತಿ ಜರುಗ್ತಾರೆ ಪಕ್ಕಕ್ಕೆ. ಇಲ್ಲ ಅಂತನ ಸಾಕು ನಮಗೆ. ಅವನು ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟೇನು ದೊಡ್ಡ ಪದವಿ ಪೋಸ್ಟಲ್ಲಿ ಕುಂದಿರ್ಸೋದೇನು ಬೇಕಿಲ್ಲ, ಭಾಗವಂತ ಕೊಡ್ತಾನೆ ಬಿಡ್ರಿ, ಇವ್ರು ಯಾರ್ರಿ ಕೊಡೋಕೆ. ಅಷ್ಟೇ, ನೀವು ಇದನ್ನ ಮಾಡಿ. ಓಂ ಹ್ರೀಂ ಶ್ರೀಂ ಶ್ರೀಂ ಗ್ಲೋಂ ಶ್ರೀಂ ನಮೋ ಭಗವತೆ. ಅದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ನಿಮ್ಮ ನಿತ್ಯ ಕಾರ್ಯಗಳು ಯಶಸ್ಸಾಗಲಿ. ಏನೋ ಒಂದು ತರಕಾರಿ ಅಂಗಡಿ ಇಟ್ಕೊಂಡಿದ್ದೀರಿ ಸ್ವಾಮಿ ನೀವು, ಅವತ್ತೊಂದು ತರಕಾರಿ ಬಂದಿದೆ, ಒಂದು 2,000, 5,000, 10,000 ಒಂದು ಕಾಂಡಿಮೆಂಟ್ ಇಟ್ಕೊಂಡಿದ್ರು, ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ರು, ಒಂದು ಹಣ್ಣು ಅಂಗಡಿ ಇಟ್ಕೊಂಡಿದ್ರು, ಒಂದು ಸೆಕ್ಯೂರಿಟಿ, ಏನೋ ಒಂದು ನಿತ್ಯ ಕಾಯಕ ಸಾಕು. ನಿತ್ಯ ನಿಮಗೆ ಆನಂದ. ನನಗದೇ ಸಾಕು. ಸಂಜೆ ನೀವು ನಗುಮುಖದಿಂದ ಮನೆಗೆ ಬರ್ತೀರಲ್ವಾ, ಏನು ವಿಘ್ನ ಆಗ್ಲಿಲ್ಲ ಗುರುಗಳೇ. ಅವತ್ತಿನ ಊಟಕ್ಕೆ ಬಟ್ಟೆಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅಷ್ಟಷ್ಟು ಕೊಟ್ಟು ನೆಮ್ಮದಿಯಾಗಿ ಬಂದು ಒಂದಷ್ಟು ಪ್ರಸಾದ ತಿಂದಿಗೆ ಮಲಗ್ತೀವಲ್ವಾ, ಅದಕ್ಕಿಂತ ಆನಂದವಿಲ್ಲ ಅನ್ನತಕ್ಕಂಥದ್ದು ಹೇಳ್ತಾ, ಅನುರಾಧ ನಕ್ಷತ್ರ ಇವತ್ತು ಬುಧವಾರ, ಚಂದ್ರ ಶನಿಸಾರದಲ್ಲಿದ್ದು, ಶನಿ ಮೇಷರಾಶಿಗೆ 12 ಮನೆಯಲ್ಲಿ ಶನಿಸಾರದಲ್ಲೇ ಇರೋದ್ರಿಂದ ಒಂಥರ ಕಟ್ಟಾಕದ ಹಾಗೆ, ಏನೋ ಒಂಥರ ವಿಘ್ನ ಎಳೆಯೋ ಥರ. ನಿತ್ಯ ಕಾರ್ಯಗಳು, ನಿತ್ಯ ಕೆಲಸಗಳು ಅದೊಂದು ಸ್ವಲ್ಪ ತೊಳಲಾಟ ಆಗತಕ್ಕಂಥದ್ದು ಆಗುತ್ತೆ. ಸ್ವಲ್ಪ ಕುತಂತ್ರ ತಂತ್ರ ಏನೋ ಮಾಡ್ತಿರ್ತಾರೆ. ನಮ್ಮ ಏಳಿಗೆನ ಸೈದವ್ರು ಇರ್ತಾರೆ. ನೀವು 4 ಹೆಜ್ಜೆ ಬೆಳೆದ್ ನೋಡಿ, ಆಟೋಮ್ಯಾಟಿಕಲಿ ಶತ್ರುಗಳು ಉಂಟಾಗ್ಬಿಡ್ತಾರೆ. ಅಂಥದ್ದು ಒಂದು ಭಾವ. ಸೊ ಮೇಷರಾಶಿ ಇವತ್ತಾಯ್ತು ಅಂತ ಹೇಳ್ದಾದ್ರೆ, ಒಂದು ಬೊಗಸೆ ಪ್ರಸಾದ, ಅದ್ರಲ್ಲಿ ಒಂದಿಷ್ಟು ತುಪ್ಪ, 1 ಸ್ಪೂನ್ ತುಪ್ಪ ಹಾಕಿಪ್ಪ, 1 ಸ್ಪೂನ್ ಎಳ್ಳು ಹಾಕಿ, ಬಿಳಿ ಎಳ್ಳು, ಕಪ್ಪೆಳ್ಳು ಹಾಕ್ಬೇಡಿ, ಆಯ್ತಾ? ತಗೊಂಡು ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿ ಭಿಕ್ಷುಕ, ಬೆಳಿಗ್ಗೆನೋ ಉಪ್ಪಿಟ್ಟು ಮಾಡ್ತಿದ್ದೀರಿ, 1 ಸ್ಪೂನ್ ತುಪ್ಪ, ಇಷ್ಟೇ ಚಿಟಿಕೆ ಎಳ್ಳು ಮಿಕ್ಸ್ ಮಾಡಿ ತಗೊಂಡು ಹೋಗ್ಬಿಟ್ಟು ಅಲ್ಲೆಲ್ಲೋ ರಸ್ತೆ ಕ್ಲೀನ್ ಮಾಡ್ತಿರೋರು, ಸೆಕ್ಯೂರಿಟಿ ಗಾರ್ಡ್ಗಳು, ಇನ್ನೊಂದು ಬಿಸಿ 1 ಪುಟ್ ಕಾಫಿ ಜೊತೆ ಕೊಟ್ಬಿಡಿ, ಸಾಕು. ನಿಮ್ಮ ಕಾರ್ಯಗಳು ಏನು ವಿಘ್ನ ಒದ್ದಾಟ ಇದೆ ಇದರಿಂದ ಹೊರಗಡೆ ಬರ್ತಕ್ಕಂಥದ್ದು ಆಗುತ್ತೆ. ಇನ್ನು ವೃಷಭ ರಾಶಿ, ಶನಿ, ಚಂದ್ರ 7ನೇ ಮನೆಯಲ್ಲಿ ಶನಿ ಸಾರದಲ್ಲಿ ಇದ್ದಾನೆ, ಶನಿ ಲಾಭದಲ್ಲಿದ್ದಾನೆ, ಚೆನ್ನಾಗಿದೆ. ದೇವಿ ಕಾರ್ಯಗಳು, ಧರ್ಮ ಕಾರ್ಯಗಳು ಬ್ಯೂಟಿಫುಲ್. ಶನಿಗೆ ಕೇಂದ್ರದಲ್ಲಿ ಗುರು ಇದ್ದಾನೆ, ಫ್ಯಾಂಟಾಸ್ಟಿಕ್. ಕೇಂದ್ರದಲ್ಲಿ ಇವರು ಲಗ್ನಕ್ಕೆ ಚಂದ್ರ ಇದ್ದಾನೆ, ಗುರು ಚಂದ್ರ ಒಂದು ಪ್ರಭಾವ ಅಂತಕ್ಕಂಥದ್ದು. ವಾಕ್ಸ್ಥಾನ, ಮುಖಸ್ಥಾನ, ಧನಸ್ಥಾನ, ಒಂದು ರೀತಿ ತೃಪ್ತಿದಾಯಕವಾಗಿರತಕ್ಕಂಥ ದಿನ. ನಿಮ್ಮ ವೃತ್ತಿ ಕೆಲಸ ಕಾರ್ಯಕ್ಕೆ ತೊಂದರೆಗಳಿಲ್ಲ, ಸಮಾಧಾನ. ಇನ್ನು ವಿಶೇಷವಾಗಿ ಮಿಥುನ ರಾಶಿ,
ಗುರುವಿಗೆ ಸಂಬಂಧಪಟ್ಟಂತ ವಿದ್ಯೆಗಳು, ಕೆಲಸಗಳು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಇಂತಹ ಒಂದು ವೃತ್ತಿಗಳು. ಟ್ಯೂಷನ್ ನಡೆಸ್ತಿದ್ದೀರಾ. ಮಿಥುನ್ ರಾಶಿಯವರು ಒಂದು ಹೇಳಿರ್ತೇನೆ, ಯು ಆರ್ ವೆರಿ ಗುಡ್ ಆಸ್ ಅನ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್, ಇಂಥದ್ದು ನೋಡಿ ನೀವು. ಪೊಲಿಟಿಕಲ್ ಅಡ್ವೈಸರ್, ಚೀಫ್ ಸೆಕ್ರೆಟರಿಯೇಟ್, ನೀವು ಜ್ಞಾನ ಭಂಡಾರ. ರಾಜ್ಯವ ಆಳಬಾರ್ದು. ನೀವು ರಾಜ್ಯ ಆಳ್ತೀನಿ ಅಂದ್ರೆ ಮುಳುಗ್ಬಿಡ್ತೀರಿ. ಮಿಥುನ್ ರಾಶಿ, ಮಿಥುನ್ ಲಗ್ನ. ಕೋತಿ ತಾನ್ ಕೆಡೋದಲ್ದೆ ವನಾನೆಲ್ಲ ಕೆಡಿಸ್ತು. 3 ಮಿಥುನ ಲಗ್ನದವ್ರು ನಾನು ನೋಡಿದಾನೆ, 3 ದಾರಿ ಆಗ್ಬಿಟ್ಟಿದೆ ಅವ್ರ ಪಕ್ಷ, ಪಾರ್ಟಿ, ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರನ್ನ, 3 ತುಂಬಾ ದೊಡ್ಡವರು, ದಕ್ಷಿಣಾಪತೇಶ್ವರರು ನೋಡಿದಾನೆ. ಹೇಳಿದ್ರು ಕೇಳಿಲ್ಲ. ಒದ್ದಯ್ಯ ನ ಮಾಟು ವಿನಯ ಬೇರೆಯವ್ನ ಕುಚ್ಚೋ ಬೆಟ್ಟಯ್ಯ ಅಂದ್ರೆ, ಅಯ್ಯೋ ಅರಮನೆ ಎಲ್ಲ ಸೀಸ್ ಆಗ್ಬಿಟ್ಟಿದೆ, ಏನೇನೋ ಆಗ್ಬಿಟ್ಟಿದೆ. ಮನೆಯೊಂದು 3 ಬಾಗ್ಲು, 3 ಬಾಗ್ಲ 300 ಬಾಗ್ಲ ಆಗ್ಬಿಟ್ಟಿದೆ. ಹೇಳಿದ್ರು ಕೇಳಲ್ಲ, ಬಿಡಿ. ಯಾಕೆ ಗೊತ್ತಾ? ತುಂಬಾ ಬುದ್ಧಿವಂತ ರಾಜ್ಯ ಆಳಬಾರದು. ರಾಜ್ಯವಾಳುವವನಿಗೆ ಹಿಂದೆ ನಿಂತ್ಕೋಬೇಕು. ರಾಜ ತುಂಬಾ ಬುದ್ಧಿವಂತನಾಗ್ಬಾರ್ದು. ತುಂಬಾ ಬುದ್ಧಿವಂತ ರಾಜ ಆಯ್ತು ಅಂದ್ರೆ ಮುಳುಗ್ತು. ತುಂಬಾ ಶಕ್ತಿವಂತ ರಾಜ ಆಯ್ತು ಅಂದ್ರೆ ಮುಳುಗ್ತು. ತುಂಬಾ ವಿದ್ಯಾವಂತ ರಾಜ ಮುಗೀತು, ಮೌನಿ ಬಾಬಾ. ಅಜ್ಜುಜ್ಜೋ, ಅದಾಗೋದೇ ಇಲ್ಲ. ತುಗಲಕ್ ದರ್ಬಾರೆಲ್ಲ ಆಗ್ಬಿಡ್ತಾವೆ. ಸೊ ಮಿಥುನ ರಾಶಿಯವರಿಗೆ ಇವತ್ತು ಅಂತ ಒಂದು ವಿದ್ಯೆ, ಕೆಲಸ, ಕಾರ್ಯ, ಗೈಡೆನ್ಸ್ ಇಸ್ ಅ ಬ್ಯೂಟಿಫುಲ್. ಅದರಲ್ಲೂ ಕರ್ಕಾಟಕ ರಾಶಿ, ಹೀಗೆ ಚಂದ್ರ ಪಂಚಮದಲ್ಲಿದ್ದಾರೆ. ಒಂಥರ ಶನಿ ಸಾರ ಸ್ವಲ್ಪ ಹೊರೆ ಅನಿಸುತ್ತೆ. ಎಲ್ಲೋ ಓಡ್ಲೇಬೇಕು, ನಿಲ್ಲೇಬೇಕು, ಮಾಡ್ಲೇಬೇಕು, ಏನೋ ಗುರುಗಳೇ ಸಾಕಾಗ್ಬಿಟ್ಟಿದೆ ಅನ್ನಿಸ್ತಕ್ಕಂಥದ್ದು. ನಿತ್ಯ ಕಾಯಕ ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಗುಪ್ತ ಮಂತ್ರವನ್ನ ನೀವು ಆರಂಭ ಮಾಡಿ. ಯಾಕಂದ್ರೆ ಶನಿಯ ಪ್ರಭಾವ ಅಲ್ಲಿ ಕುಳಿತು ಬಿಟ್ಟಿದೆ. ಒಂದು ಭಾಗ್ಯಸ್ಥಾನದಲ್ಲಿ ಅಲ್ಲೆಲ್ಲೋ ಹೊರೆ ಅನಿಸುತ್ತೆ. ಫಿಕ್ಸ್ಡ್ ಖರ್ಚಿದೆ, ಫಿಕ್ಸ್ಡ್ ಇನ್ಕಮ್ ಅಲ್ಲ. ಇನ್ಕಮ್ ಇರುತ್ತೆ, ಬಟ್ ಫಿಕ್ಸ್ಡ್ ಖರ್ಚು ಕೂಡ ಆಗ್ಬಿಟ್ಟಿದೆ. ಅದು ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥ ಒಂದು ಭಾವ ಅಷ್ಟೇ, ಮಿಕ್ಕಂತ ಏನು ತೊಂದರೆಗಳಿಲ್ಲ. ಫ್ಯಾಂಟಾಸ್ಟಿಕ್. ಸುಖ ಸ್ಥಾನದಲ್ಲಿ ಚಂದ್ರ ಶನಿ ಸಾರ, ಅದಕ್ಕೇನು ತೊಂದರೆ ಇಲ್ಲ, ಬಟ್ ಕೊಡ್ಲೇಬೇಕು. ಅಷ್ಟಮದಲ್ಲೂ ಶನಿ ಸಾರವೇ. ಹಾಗೆಯೇ ಆ ಒಂದು ಭಾವ ಚಂದ್ರ, ಅವನು ಶನಿ ಸಾರ, ಅರ್ಧ ಅಷ್ಟಮ ಶನಿ ಪ್ರಭಾವ ಅಂತ ಹೇಳ್ತವೆ. ಏನಾದ್ರೂ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಬಿಟ್ಟು, ಜುಡಿಷಿಯಲ್ ಸಿಸ್ಟಮ್ ನಲ್ಲಿರೋದು ಬಿಟ್ಟು, ಪೊಲೀಸು, ಲಾಯರು, ಜಡ್ಜು, ಈ ಒಂದು ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಬಿಟ್ಟು, ಯಾಕಂದ್ರೆ ಅವ್ರಿಗೆ ನಿತ್ಯ ಅದೊಂದು ಇದ್ದೇ ಇರುತ್ತೆ. ಅವ್ರಿಗದು ನಿತ್ಯ ಹೋರಾಟ. ನಮ್ಮಂತವ್ರ ಕೈಯಲ್ಲಿ ಆಗೋದಿಲ್ಲ ತಟ್ಕೊಳ್ಳೋಕ್ಕೆ. ಬೇರೆಯವ್ರಿಗೆ ಒಂದು ಸ್ವಲ್ಪ ಒದ್ದಾಟ, ನೀವು ಜೀರ್ಣಿಸ್ಕೊಬಿಡ್ತೀರಿ. ಸೊ ಸ್ವಲ್ಪ ಹಣಕಾಸು ಖರ್ಚುಗಳು ಸ್ವಲ್ಪ ಜಾಸ್ತಿ ಅಷ್ಟೇ. ತಾಯಿ ಆರೋಗ್ಯ ನೋಡ್ಕೊಳ್ಳಿ, ತಾಯಿ ಕಡೆ ಗಮನ ಕೊಡಿ, ಹಿರಿಯರ ಕಡೆ ಗಮನ ಕೊಡಿ. ಗೊತ್ತೋ ಗೊತ್ತಿಲ್ಲದೆಯೋ ತಪ್ಪಾದ ವ್ಯಕ್ತಿಗಳ ಕಾಂಟ್ಯಾಕ್ಟು ಇನ್ನೊಂದು ಬಂದು ಅವಮಾನಗಳನ್ನ ಅನುಭವಿಸ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಕನ್ಯಾ ರಾಶಿ, ನೈಸ್ ಡೇ. ಶನಿ ಸಾರದಲ್ಲೇ ಇದ್ದಾನೆ, ಚಂದ್ರ ಶನಿ ಸಾರದಲ್ಲಿದ್ದಾನೆ. ಬ್ಯೂಟಿಫುಲ್. ಧೈರ್ಯ, ಸ್ಥೈರ್ಯ, ಓಡಾಟ. ಈ ಒಂದು ಮೆಡಿಸಿನ್ ಟೀಚರ್ ಆಗಿದ್ದೀರಿ, ಲೀಗಲ್ಗೆ ಟೀಚರ್ ಆಗಿದ್ದೀರಿ, ಪೊಲಿಟಿಕಲ್ ಟೀಚರ್ ಆಗಿದ್ದೀರಿ ಅಂದ್ರೆ ಅಂತ ಒಂದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಗೈಡೆನ್ಸ್ ಮಾಡೋ ಟೀಚರ್, ಲೆಕ್ಚರರ್, ಪ್ರೊಫೆಸರ್ ಆಗಿದ್ದೀರಿ. ಅದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆಗಳೇನಿಲ್ಲ. ನಿತ್ಯ ಊಟ, ಬದುಕಿಗೆ ತೊಂದರೆ ಏನಿಲ್ಲ. ಫ್ಯಾಂಟಾಸ್ಟಿಕ್. ಇನ್ನು ವಿಶೇಷವಾಗಿ ತುಲಾ ರಾಶಿ, ಶನಿ 6ನೇ ಮನೆಯಲ್ಲಿ ಶನಿ ಸಾರದಲ್ಲೇ ಇದ್ದಾನೆ. ಇವತ್ತೆಷ್ಟು ಓಡ್ತಿರೋ ಅಷ್ಟು ಲಾಭ. ಇಷ್ಟು ದಿನ ಶನಿ ಗುರು ಸಾರದಲ್ಲಿದ್ದ, ಶನಿ ನಕ್ಷತ್ರ ಜಾರಿದೆ. ಫ್ಯಾಂಟಾಸ್ಟಿಕ್. ಉತ್ತರಾಟ್ಟಾದಿ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ ಅಂತ ಹೇಳ್ತಾರೆ. ಫ್ಯಾಂಟಾಸ್ಟಿಕ್. ಒಂದು ರೀತಿ ವಿಜಯ ಪ್ರಾಪ್ತಿ ತುಲಾ ರಾಶಿಗೆ ಚೆನ್ನಾಗಿದೆ. ಬಟ್ ಓಡ್ಬೇಕು. ಎಲ್ಲರೂ 8 ಅವರ್ ಅಂದ್ರೆ ನಿಮ್ಗೆ 12 ಅವರ್ 14 ಅವರ್ ಇರುತ್ತೆ. ಅದೇ ರೀತಿ ನಿಮ್ಗೊಂದು ರೆಕಗ್ನಿಷನ್, ಹೆಸರು, ಕೀರ್ತಿ, ಪ್ರತಿಷ್ಠೆ ಲಭಿಸ್ತಕ್ಕಂಥ ಒಂದು ದಿನ. ವೃಶ್ಚಿಕ ರಾಶಿ, ಪಂಚಮ ಶನಿ ಭಾರವೇ. ಕಮಿಟ್ಮೆಂಟೇ, ಓಡಾಟ, ಸುತ್ತಾಟ, ಕೆಲಸ, ಕಾರ್ಯ, ಅಲ್ಲೊಂದು ಸಣ್ಣ ಎಳೆದಾಟ, ಇವುಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಏನೋ ಗುರುಗಳೇ,
ದಣಿದು ಬಿಟ್ಟಿದೆ ಹಾಗೆ ಹೀಗೆ ಅಂತ. ಪಂಚಮ ಶನಿ ಬಂದಾಗ ನಾವು ಹೇಳೋದು ಇಷ್ಟೇ, ಕೃಷ್ಣರ ಪ್ರಾರ್ಥನೆ ಮಾಡಬೇಕು, ಕೃಷ್ಣರ ಉಪಾಸನೆ ಮಾಡಬೇಕು. ಹತ್ತಿರದಲ್ಲಿ ಎಲ್ಲಿಯಾದ್ರೂ ಕೃಷ್ಣರ ಆಲಯ ಇದ್ರೆ ಒಂದು ಬೊಗಸೆ ಅವಲಕ್ಕಿ ಬೆಲ್ಲ ತಗೊಂಡೋಗಿ ತುಳಸಿ ಸಮೇತ ಅರ್ಚನೆ ಮಾಡಿಸಿ ಮಕ್ಕಳಿಗೆ ಏನಾದರೂ ಪ್ರಸಾದವಾಗಿ ಹಂಚ್ತಕ್ಕಂಥದ್ದು ಮಾಡಿ ಆ ಹೊರೆ ಭಾರ ಕಮ್ಮಿ ಆಗತಕ್ಕಂಥದ್ದು ಆಗುತ್ತೆ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಚಂದ್ರ ಶನಿಸಾರದಲ್ಲಿರೋದನ್ನ ವಿಪರೀತ ಖರ್ಚು. ಶನಿ ಬೇರೆ ಶನಿಸಾರದಲ್ಲೇ ಇರುವುದರಿಂದ ಅರ್ಧಾಷ್ಟಮ ಶನಿಯ ಪೂರ್ಣ ಪ್ರಭಾವಕ್ಕೆ ಒಳಗಾಗ್ತೀರಿ. ವೆರಿ ಕೇರ್ಫುಲ್. ಏನಾದರೂ ಲೀಗಲ್ ಕೇಸ್, ಒಬ್ಬ ಪೊಲಿಟಿಷಿಯನ್ನು ಧನುಸು ರಾಶಿ ಧನುರ್ಲಗ್ನ, ಕೇಸ್ ಹೈಕೋರ್ಟಲ್ಲಿ ಫಿಟ್ ಆಗ್ಬಿಟ್ಟಿದೆ, ಮರ್ಡರ್ ಕೇಸ್. ಶನಿ ನಕ್ಷತ್ರ ಬರ್ತಿದ್ದಾಗಿಯೇ ಜಾಮೀನ್ ಕ್ಯಾನ್ಸಲ್. ನೋಡಿ, ಕಾದಿದ್ದು ಪ್ಲಾನೆಟ್ಸ್ ತಮ್ಮ ಕೆಲಸ ಮಾಡೇ ಮಾಡುತ್ತೆ. ನಾನು ಮಾಡಿಲ್ಲ ಸರ್, ಮಾಡಿದ್ದೆ ಸರ್, ಯಾವತ್ತೋ ಎಲ್ಲೋ ಉಗುರಲ್ಲಿ ಮಾಡಿದ್ದು ಈಗ ಕೊಡ್ಲಿಯಾಗಿ ನಿಂತ್ಕೊಳ್ಳುತ್ತೆ. ನಮ್ಮ ಟೈಮ್ ಕೆಟ್ಟರೆ, ನಮ್ಮ ಟೈಮ್ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಕೊಡ್ಲಿಲ್ ಬರೋ ಏಟು ಉಗುರಲ್ಲಿ ಹೊರಟೋಗ್ಬಿಡುತ್ತೆ. ಸೊ ಧನುಸು ರಾಶಿ ವೆರಿ ಕೇರ್ಫುಲ್ ಇರಿ. ವಿಷ್ಣು ಪೂಜೆ, ವಿಷ್ಣು ಆಲಯ, ವಿಷ್ಣು ದರ್ಶನ, ಶರಣಾಗತಿ. ಅಟ್ಲೀಸ್ಟ್ ಹತ್ತಿರದಲ್ಲಿರೋ ಚಿಕ್ಕ ತಿರುಪತಿ ಕ್ಷೇತ್ರಗಳು, ಅಕ್ಕಪಕ್ಕ ಬಾಲಾಜಿ ದೇವಸ್ಥಾನ ಈ ಥರ ಇದ್ರೆ ಹೋಗಿ ಸೇವೆ ಪೂಜೆ ಒಂದು 48 ದಿನ ಇಲ್ಲ 108 ದಿನ ಸರೆಂಡರ್ ಆಗ್ತಕ್ಕಂಥದ್ದು ಮಾಡಿಬಿಡಿ. ಯಾಕಂದ್ರೆ ಗುರು ಬೇರೆ ಅಷ್ಟಮಕ್ಕೆ ಬರ್ತಾನೆ ಗುರುಗಳೇ ನಿಮಗೆ. ಶನಿ ಸಾರದಲ್ಲಿ ಬಂದು ನಿಂತ್ಕೋಬಿಟ್ಟ, ಗುರು ಬೇರೆ ಬಂದು ನಿಮಗೆ ಅಷ್ಟಮದಲ್ಲಿ ಬಂದು ಕೂತ್ಕೋತಾನೆ. ದೇಶಾಂತರ, ಕೋರ್ಟು, ಜೈಲು, ಇನ್ನೊಂದು ಶಿವ ಅನ್ನಿಸ್ಬಿಡ್ತಾನೆ. ಅಕಸ್ಮಾತ್ ಅಂತ ಒಂದು ತಪ್ಪುಗಳು, ಮೋಸಗಳು, ದಗ, ಬಾಚ್ಕೊಂಡಿರೋದು, ರಾಜಕೀಯವಾಗಿರೋದು, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತೀರಿ, ವಂಚನೆ ಕೇಸ್ಗಳು, ಏನೇನೋ ಬಂದು ನಿಮ್ಮನ್ನ ಸುರುಳಿಯಾಗಿ ಸುತ್ತಿಕೊಳ್ಳುವುದು ನಿಶ್ಚಿತ. ವಯಸ್ಸಾದ ಧನುಸ್ಸು ರಾಶಿ ಇಲ್ಲ ಧನುರ್ಲಗ್ನದವರಿಗೆ ಜೈಲು ವಾಸ ನಿಶ್ಚಿತ. ಅಬೌವ್ 60 or 70 ಬರೆದಿಟ್ಕೊಂಡ್ಬಿಡಿ. ಶನಿ ವಯಸ್ಸಾದವನು, ಅದರ ಪ್ರಭಾವ ಸೂಚಿಸ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಮಕರ ರಾಶಿ, ಚಂದ್ರ ಲಾಭದಲ್ಲಿ, ಶನಿ ಸಾಲದಲ್ಲಿ. ಖಂಡಿತ ನೀವು ಅಂದುಕೊಳ್ಳೋ ಕೆಲಸಗಳಾಗುತ್ತೆ. ಈಗ ಖಂಡಿತ ಯು ವಿಲ್ ಸಿ ದ ಮ್ಯಾಜಿಕ್ ಮೂಮೆಂಟ್. ಗುರು ಬೇರೆ ನಿಮ್ಗೆ ಸಪ್ತಮಕ್ಕೆ ಬರ್ತಾನೆ. ಈ ಪರಾಭವ ಸಂವತ್ಸರ ನಿಜ ಹೇಳ್ತಾನೆ, ನಿಮ್ ಜೀವನದಲ್ಲಿ ನಡೆಯತಕ್ಕಂಥದ್ದು ತುಂಬಾ ಮ್ಯಾಜಿಕ್ ಮೂಮೆಂಟ್ಸ್ ನಡೆಯುತ್ತೆ. ಯೋಚನೆ ಮಾಡಬೇಡಿ, ಅದು ಇವತ್ತಿನಿಂದಲೇ ಆರಂಭ ಆಗತಕ್ಕಂಥದ್ದು ಆಗುತ್ತದೆ. ಇವತ್ತಿನಿಂದಲೇ ಇಟ್ಸ್ ಎ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಪ್ರಭಾವ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಕೇಂದ್ರ ಸ್ಥಾನದಲ್ಲಿದ್ದಾನೆ. ಶನಿ ಸಾರದಲ್ಲಿ ಚೆನ್ನಾಗಿದೆ. ಓಡಬೇಕು, ಓಡಿ ನಿಂತು ಮಾಡಿ ಈ ರೀತಿ ಪ್ರತಿಯೊಂದನ್ನ ಏನ್ ಮಾಡೋದು. ಕುಂಭರಾಶಿಯವ್ರು ಒಬ್ಬರು ಓಡಿದ್ರೆ 10 ಜನಕ್ಕೆ ಊಟ ಹಾಕ್ಬೇಕು. ಅದು ಕೆಲವರು 10 ಜನ ದುಡಿದು ಒಬ್ಬರಿಗೆ ಊಟ ಅನ್ನೋದಾದ್ರೆ ಕುಂಭರಾಶಿದಂಗಲ್ಲ. ಎಲ್ರಿಗೂ ನೀವೇ ದುಡಿದು ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಅಣ್ಣನಿಗೆ, ನಿಮ್ಮ ತಮ್ಮನಿಗೆ, ನಿಮ್ಮ ಅಕ್ಕನಿಗೆ, ನಿಮ್ಮ ತಂಗಿಗೆ, ನಿಮ್ಮ ವರ್ಕರ್ಸ್ಗೆ, ನಿಮ್ಮ ಕೊಲೀಗ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ, ಈ ತರಪ್ಪ ನೀವು ದುಡಿಯುವ 100 ರೂಪಾಯಿ 98 ರೂಪಾಯಿ ಸತ್ಯ ಹೇಳ್ತಾನೆ ನಿಮ್ಮವ್ರಿಗೆ. 10,000 ರೂಪಾಯಿ ಲಬ್ಬ ಅಂದ್ರೆ 200 ರೂಪಾಯಿ ನಿಮ್ದು. 1 ಲಕ್ಷ ದುಡಿತೀನಿ ಅಂತ ಹೇಳಿದ್ರೆ 2,000 ರೂಪಾಯಿ ನಿಮ್ದಿದ್ರೆ ಜಾಸ್ತಿ. ಇವತ್ತು ಆ ರೀತಿಯ ನೀವೇ ಓಡ್ಬೇಕು, ನೀವೇ ನಿಲ್ಬೇಕು. ಸ್ವಲ್ಪ ಸ್ಟ್ರೆಸ್ ಅನ್ಸುತ್ತೆ, ಮೇಜರ್ ಏನ್ ತೊಂದರೆಗಳೇನು ಇಲ್ಲ. ಇನ್ನು ವಿಶೇಷವಾಗಿ ಮೀನರಾಶಿ, ಶನಿಸಾರದಲ್ಲಿದ್ದಾನೆ. ಲಿಟಲ್ ಕೇರ್ಫುಲ್. ಚಂದ್ರ ಭಾಗ್ಯದಲ್ಲಿ ಶನಿಸಾರದಲ್ಲಿದ್ದಾನೆ. ವ್ಯಯಾಧಿಪತಿ, ವಿಪರೀತ ಖರ್ಚು. ಹಾಗೆ ಲಾಭನೂ ಉಂಟು, ದುಡಿತೀರಿ, ಚೆನ್ನಾಗಿ ದುಡಿತೀರಿ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಫುಡ್ ಇಂಡಸ್ಟ್ರಿ, ಹೈನುಗಾರಿಕೆ, ಡಿಗ್ಗಿಂಗು, ಮೈನಿಂಗು, ಇಂತಹ ಒಂದು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟು, ರಾತ್ರಿ ಪಾಳಿಯ ಕೆಲಸಗಳು, ರಾತ್ರಿ 12-1 ಗಂಟೆವರೆಗೂ ಕೆಲಸ ಮಾಡೋದು, ಇಲ್ಲ ರಾತ್ರಿ ಪೂರ ಎದ್ದಿರ್ತಕ್ಕಂಥ ಕೆಲಸಗಳು ಮಾಡೋದು, ಅಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.